ಬಗ್ಗೆ ತಿಳಿಸಿಕೊಟ್ಟಂಥ ಅಯ್ಯರವರಿಗೆ ನಾನು ನಮಸ್ಕರಿಸ್ತೇನೆ. ಹಾಗೂ ನಮ್ಮ ಮಧ್ಯದಲ್ಲಿ ಮಾಜಿ ಸಭಾಪತಿಗಳಾದಂಥ ನಮ್ಮ ಡೇವಿಡ್ ಸಿಮೇಲ್ ಸರ್ ಇರೋದ್ರಿಂದ ನಾನು ತುಂಬ ಸಂತೋಷದಿಂದ ಅವರನ್ನು ವೇದಿಕೆಯಲ್ಲಿ 2 ಮಾತುಗಳನ್ನು ಆಡಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಆತ್ಮೀಯರಾದಂಥ ಬೀದರ್ನವರು ಮತ್ತು ಹೈಕೋರ್ಟಿನ ನ್ಯಾಯವಾದಿಗಳಾದ ಭಾಸ್ಕರ್ ಬಾಬು ಪಾತಪಳ್ಳಿಯವರೇ, ಬರ್ತಾರಿಷ್ಟೇ ಸಂಸ್ಥಾಪಕರ ಹೆಸರು ಹೇಳಬೇಕು, ನೆನೆಸ್ಕೊಳ್ಬೇಕಾಗ್ತದೆ. ಈ ಒಂದು ಸಭೆಗೆ ಅವರೇ ಕಾರಣೀಭೂತರು. ಪ್ರತಿ ವರ್ಷ ಈ ಸಭೆಯನ್ನು ಆಚರಿಸ್ತಾ ಇದ್ವಿ, ಈ ಸಲ ಮಾಡಬೇಕು ಅಂತಲೇ ಮಾಡಿದ್ದಾರೆ. ಈ ಸಭೆಯ ರಾಜ್ಯದ ಗೌರವ ಅಧ್ಯಕ್ಷರಾಗಿರುವ ಈಗ ಸ್ವಲ್ಪ ಹೊತ್ತು ಮೊದಲು ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬ ಸಂದೇಶವನ್ನು ಸಾರಿರುವ ಬಿಷಪ್ ಸ್ಟೀಫನ್ ಸುರೇಶ್ ಐನವರೇ, ರಾಜ್ಯಾಧ್ಯಕ್ಷರಾದಂಥ ಪಾಸ್ಟರ್ ಶ್ಯಾಮರಾಜ್ ಅವರೇ, ಈ ಸಭೆಯ ಸಂಸ್ಥಾಪಕರಾದಂಥ ಉತ್ಸಾಹಿಗಳಾಗಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಪಾಸ್ಟರ್ ಡ್ಯಾನಿಯಲ್ ಅಯ್ಯವರೇ, ವಿಶ್ವವಾಣಿಯ ರಾಜ್ಯಾಧ್ಯಕ್ಷರಾಗಿ ನಿವೃತ್ತಿ ಹೊಂದಿರುವ ಆತ್ಮೀಯ ಸಹೋದರ ತಿಮೋತಿ ಅವರೇ, ದಾವಣಗೆರೆಯಿಂದ ಬಂದಿರುವ ಎಲ್ಲ ಏನೋ ಹೊರಟ್ಬಿಟ್ರು ಅಮರಯ್ಯರು, ಹೊರಟ್ಬಿಟ್ರಿ ಪಾಸ್ಟರ್ ಪ್ರಾರ್ಥನೆ ನಡೆಸಿರುವ ಪಾಸ್ಟರ್ ರಾಮು ಅವರೇ, ಬೀದರ್ನಿಂದ ಬಂದಿರುವ ವಿವಿಧ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಜನಪರ ಹೋರಾಟ ಮಾಡಿಕೊಂಡು ಸರ್ಕಾರದ ಸ್ಥಳೀಯ ಸಂಘ ಸಂಸ್ಥೆಗಳ ಗಮನ ಸೆಳೆದಿರುವ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಾಳೆಗಾಂವ್ ಶಿರೋಮಣಿಯವರೇ, ಈ ಸಭೆಯಲ್ಲಿ ಉಪಸ್ಥಿತರು ಅನೇಕರು ದೈವ ಸೇವಕರನ್ನು ಪರಿಚಯದಲ್ಲಿದೆ. ಪಾಸ್ಟರ್ ಸುಧಾಕರ್ ಅವರು ಬೆಳಗಾವಿಗೆ ಬಂದಿದ್ದಾರೆ. ನಮ್ಮ ಪಕ್ಷದ ನಾನು ಗಮನಿಸಲಿಲ್ಲ, ನಮ್ಮ ಪಕ್ಷದವರೇ, ಕಾಂಗ್ರೆಸ್ಸಿನ ಮುಖಂಡರಾದಂಥ ಕಿರಣ್ ರವರೇ, ಇಲ್ಲಿ
ಈ ಸಭೆಗೆ ಉಪಸ್ಥಿತರಿರುವ ವಿವಿಧ ಸಭೆಗಳಿಂದ ಬಂದಿರುವ ಎಲ್ಲ ಗೌರವಾನ್ವಿತ ಸಭಾಪಾಲಕ ವರ್ಗದವರೇ ಹಾಗೂ ಅವರ ಕುಟುಂಬ ವರ್ಗದವರೇ, ಹಿರಿಯರೇ, ಈ ಸಂಸ್ಥೆಯ ಪದಾಧಿಕಾರಿಯಾಗಿರುವ ಶ್ರೀಮತಿ ಕವಿತಾರವರೇ, ಆತ್ಮೀಯ ಸ್ನೇಹಿತರೆ, ಸುಮಾರು 10-12 ವರ್ಷಗಳ ಹಿಂದೆ ಮೊದಲನೇ ಸಲ ನನ್ನನ್ನು ನ್ಯಾಯವಾದಿಗಳಾದಂಥ ಭಾಸ್ಕರ್ ಬಾಬು ಅವರು ಕರೆದು ಸನ್ಮಾನ ಮಾಡಿದಾಗ ಬೇಡ ಅಂತ ಇದ್ದೆ, ಅದ್ರ ಮನೆಗೆ ಬಂದೆ ನಾನು. ಅದಾದಮೇಲೆ ನಾನು ಗಮನಿಸಿದ್ದೇನು ಅಂತಂದರೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಜಿಲ್ಲೆಗಳಲ್ಲಿ ಸುವಾರ್ಥ ಸೇವೆ ಮಾಡ್ತಕ್ಕಂಥ ದೈವ ಸೇವಕರನ್ನು ಅಲ್ಲಲ್ಲೇ ಗುರುತಿಸಿ ಅವರಿಗೆ ಕರ್ನಾಟಕ ಕ್ರೈಸ್ತ ರತ್ನ ಎಂಬ ಒಂದು ಬಿರುದು, ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಪರಿಪಾಠ ಮಾಡಿದ್ದು ನೋಡಿ ನನಗೆ ಭಾಳ ಸಂತೋಷ ಆಯಿತು. ನಾನು ಒಬ್ಬ ಪಾಸ್ಟರ್ ಮಗ, ನಾನು ಮೆಥೋಡಿಸ್ಟ್ ಚರ್ಚ್ಗೆ ಸಂಬಂಧಪಟ್ಟಂಥವನು. ನಮ್ಮ ತಂದೆ ಕೂಡ ಪಾಸ್ಟರ್ ಆಗಿದ್ರು. ಹಳ್ಳಿಗಳಲ್ಲಿ ಸೈಕಲ್ ಮೇಲೆ ಓಡಾಡ್ತಾ ಇದ್ರು. ಅನೇಕ ಅವರಿಗೆ ಪ್ರಮೋಷನ್ ಸಿಕ್ಕ ಮೇಲೆ ಜಿಲ್ಲಾ ಮೇಲ್ವಿಚಾರಕ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತಿ ಹೊಂದಿದ ಮೇಲೆ ಈಗ ಅವರಿಲ್ಲ, ತೀರ್ಕೊಂಡಿದ್ದಾರೆ. ನನಗೆ ಗೊತ್ತಿದೆ ಪಾಸ್ಟರ್ಗಳ ಪರಿಸ್ಥಿತಿ ಏನು ಅಂತ ಹೇಳಿ. ಒಬ್ಬ ಪಾಸ್ಟರ್ ಮಗನಾಗಿ ಹತ್ತಿರದಿಂದ ಬಲ್ಲವನಾಗಿ ನಾನು ಸ್ವಲ್ಪ ಹೆಚ್ಚು ಕಾಲ ವಿರೋಧ ಪಕ್ಷದ ಜೊತೆಗೆ ಕೆಲವು ಟೀಕೆ ಟಿಪ್ಪಣಿಗಳನ್ನು ಮಾಡುವನಾಗಿದ್ದೇನೆ. ಏನೊಬ್ಬ ಪಾಸ್ಟರ್ ಬಂದಾಗ ಪಾಸ್ಟರ್ ಟೀಕೆ ಮಾಡ್ತಾನೆ, ದಯವಿಟ್ಟು ತಿಳ್ಕೊಳ್ಬೇಡ್ರಿ, ಟೀಕೆ ಮಾಡ್ತಾ ಇಲ್ಲ ನಾನು. ಕೆಲವು ಸಂದರ್ಭ ಬಂದಾಗ ದಯವಿಟ್ಟು ಅವ್ರು ತಪ್ಪು ತಿಳ್ಕೊಳ್ಬೇಡ್ರಿ, ಸಡನ್ಲಿ ನನ್ನ ಎಮೋಷನಲಿ ಬಾಯಿಂದ ಬಂತು ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಭಾಸ್ಕರ್ ಬಾಬು ಅವರನ್ನು ನಾನು ಆತ್ಮೀಯವಾಗಿ ಮನಪೂರ್ವಕವಾಗಿ ಅಭಿನಂದಿಸ್ತೇನೆ. ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯ ಸಭಾಪಾಲಕರನ್ನ, ಸುವಾರ್ಥ ಸೇವಕರನ್ನ ಗುರುತಿಸಿ ಅವರಿಗೆ ಕರ್ನಾಟಕ ಕ್ರೈಸ್ತ ರತ್ನ ಪ್ರಶಸ್ತಿ ಕೊಡೋದ್ರ ಮೂಲಕ ಅವರನ್ನು ಒಂದು ರೀತಿಯಿಂದ ಉತ್ತೇಜಿಸ್ತಾ ಇದ್ದಾರೆ ಅಂತ ಹೇಳಿ. ಅವ್ರು ಇದನ್ನು ಯಾವ ರೀತಿ ನಡೆಸ್ತಾ ಇದ್ರು ನನಗೆ ಗೊತ್ತಿಲ್ಲ, ನೀವು ಇಲ್ಲಿಗೆ ಹೇಗೆ ಬಂದಿರೋ ನನಗೆ ಗೊತ್ತಿಲ್ಲ. ಆದರೂ ಮಾಡ್ತಕ್ಕಂಥ ಅವ್ರ ಕೆಲಸ ಪ್ರಶಂಸನೀಯವಾದಂಥದ್ದು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ರಾಜಕೀಯದಲ್ಲಿದ್ದಾಗ ಸುಮಾರು 37 ವರ್ಷ ಜನತಾ ಪಾರ್ಟಿ, ಜನತಾದಳ, ಜನತಾದಳ ಹೆಸರಿನಲ್ಲಿದ್ದೆ. 10 ವರ್ಷ ಆಯ್ತು ಕಾಂಗ್ರೆಸ್ನಲ್ಲಿ ಸೇರಿದ್ದೀನಿ. ನನ್ನಿಂದಾದಂಥ ಸಹಾಯ ಏನಂತ ಹೇಳಿದ್ರೆ, ಒಂದ್ ಕಡೆ ಎಲ್ಲೋ ಕಾರ್ ನಿಂತೋಗಿರ್ತದೆ, ಇಬ್ಬರು ತಳ್ಳೋರು ಬೇಕು ಅಥವಾ 3ನೇ ತಳ್ಳಿಯವರು ಬೇಕು. ಇಬ್ಬರಿಗೆ ನಾಲ್ಕೇ ಇದ್ದಾಗ ಮನಸ್ಸು ಇಲ್ಲದೆ ಇದ್ರು ಕೂಡ ಸ್ವಲ್ಪ ತಳ್ಳಿದ್ರೆ ಕಾರ್ ಸ್ಟಾರ್ಟ್ ಆಗಿರ್ತದೆ. ಆ ಕೆಲಸ ಮಾಡೋಣ. ಎಲ್ಲಾದ್ರೂ ದೈವ ಸೇವಕರಿಗೆ ಕಷ್ಟಗಳು ಬಂದಾಗ, ಹಿಂಸೆಗಳು ಬಂದಾಗ ನನ್ನಿಂದಾದಂಥ ಸಹಾಯವನ್ನ, ನನ್ನಿಂದಾದಂಥ ನನ್ನ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಅಲ್ಲಿ ಅದನ್ನು ಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಇವತ್ತಿಗೂ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಕಳೆದ ಸುಮಾರು 20 ವರ್ಷಗಳ ಹಿಂದೆ ವಾಜಪೇಯಿ ಅವರು ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಆದಾಗ ದೇಶದಲ್ಲಿ ಒಂದು ಥರದ ಸಂಚಲನ ಮೂಡಿತ್ತು. ಈ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಯಾರ್ಯಾರು ಹೆಚ್ಚು ಅನುದಾನವನ್ನು ಸರ್ಕಾರದಿಂದ ಪಡೆಯುತ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿದಾಗ, ಅದು ಕರ್ನಾಟಕದಲ್ಲಿ ಮೈಸೂರಿನೊಬ್ಬರು ನಮ್ಮ ಜೊತೆಗೆ ಇದ್ದರು, MLC ಆಗಿದ್ದರು, ಭಾಳ ಕಿಡಿಗಡಿ ಮನುಷ್ಯ. ಅವನು ಅದನ್ನು ಒಂದು ಪ್ರಶ್ನೆ ಕಳಿಸಿದ, ಕರ್ನಾಟಕದಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಎಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕ್ರೈಸ್ತರು, ಇನ್ನೊಂದು ಮುಸ್ಲಿಂ ಅಂತ ಅಂಕಿಅಂಶಗಳಿಂದ ಗೊತ್ತಾಯ್ತದೆ. ಇದು ಎಲ್ಲಿವರೆಗೂ ಕೊಡಬೇಕು ಅಂತ ಹೇಳಿದ್ರೆ ಶಾಶ್ವತ ಕೊಡಬಾರ್ದು ಅಂತಕ್ಕಂಥ ನಿಯಮವನ್ನು ಕೇಂದ್ರ ಸರ್ಕಾರ ಮಾಡಿತು. ಅಂದರೆ ಒಬ್ಬರಿಗೆ ಟೀಚರ್ ಗಂಡ್ಮಗಳು ಹೆಣ್ಮಗಳಿಗೆ ಅಪಾಯಿಂಟ್ ಮಾಡಿದ ಮೇಲೆ ಅವರು ರಿಟೈರ್ ಆದಮೇಲೆ ಆ ಸ್ಥಾನವನ್ನು ತುಂಬತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬಾರ್ದು. ಪರ್ಮಿಷನ್ ಕೊಟ್ಟರು ಕೂಡ ಆ ಸಂಸ್ಥೆಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಆ ಸಂಸ್ಥೆ ಬಲಿಷ್ಠವಾಗಿದೆ ಅಲ್ಲ ಅಂತಕ್ಕಂಥ ಒಂದು ಕಾನೂನನ್ನು ಅವರು ತಂದರು.
ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ ಅಂದರೆ ಬಹಳ ಪುರಾತನವಾದ ಕಾಲ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಂದ ಮೇಲೆ ಪರೋಕ್ಷವಾಗಿ ಅನೇಕ ಕಾಯ್ದೆಗಳು ಆಗ್ತಾ ಇದ್ದಾವೆ. ಕಳೆದ 10 ವರ್ಷಗಳಿಂದ ಈಗ ಬಂದಿದ್ದಾರೆ. ಇದಕ್ಕಿಂತ ಸ್ವಲ್ಪ ಮುಂಚೆ 5 ವರ್ಷ 8 ವರ್ಷ ಮುಂಚೆ ಒಂದು ಕಾನೂನು ತಂದ್ರೆ ಏನು ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸ್ಕಾಲರ್ಶಿಪ್ಸ್ ಗ್ರಾಂಟ್ ಏನಿದೆ, ಪ್ರತಿ ಸರ್ಕಾರ ರಾಜ್ಯಕ್ಕೆ 35% ಕಡಿತ ಮಾಡಿ ಕಳಿಸ್ಬೇಕು ಅಂತೇಳಿ. ಅಂದರೆ ಹಿಂದುಳಿದ ವರ್ಗದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಪರಿಶಿಷ್ಟ ಜಾತಿ ಪಂಗಡದವರಾಗಿರ್ಬೋದು, ಇವರೇನು ಸರ್ಕಾರದ ಅನುದಾನದಿಂದ, ಸರ್ಕಾರದ ಒಂದು ಬೆಂಬಲದಿಂದ ಇಷ್ಟು ಚೆನ್ನಾಗಿ ಓದಿ ಬರ್ತಾ ಇದ್ದಾರಲ್ಲ, ಸ್ವಲ್ಪ ಕಡಿಮೆ ಹಾಕ್ರಿ, ಯಾರ್ಯಾರೋ ಬಂದ್ಬಿಟ್ರೆ ಹೇಗೆ ಅಂತಕ್ಕಂಥ ಮಾತನ್ನ ಅಯ್ಯ ನಮ್ಮ ಮಧ್ಯದಲ್ಲಿ ನ್ಯಾಯವಾದಿಗಳಂತ ಸ್ನೇಹಿತರಾದಂಥ ಭಾಸ್ಕರ್ ಬಾಬು ಕಾಕಪಳ್ಳಿ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ದೇವರವರಿಗೆ ದೀರ್ಘಾಯುಷ್ಯ, ಅವರಿಗೆ ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ಕೆಲವು ಸಲ ಏನಾಗ್ತದೆ, ನಮ್ಗೆ ಎಷ್ಟು ವಯಸ್ಸಾಗಿದೆ, ನಮ್ಮದು ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಜನರಿಗಿಂತ ಕೆಲವು ಸಲ ನಮ್ಮ ಮನೆಯವರು ಹೇಳ್ತಾರೆ, ಅದು ತಿನ್ಬೇಡ, ಅದೆಲ್ಲ ಇದು ಮಾಡಬೇಡ ಅಂತ ಹೇಳಿ, ನೀವು ವಯಸ್ಸಾಯಿತು ಅಂತ ಹೇಳ್ತಾರೆ. ನನ್ನ ವಯಸ್ಸು ಕೇಳ್ತಾ ಇಲ್ಲ. ನಾನು ಹೇಳಿದೆ, ನನ್ನದು ಕ್ಯುಮ್ಯುನಿಟಿ ರೆಕಾರ್ಡ್ ಸ್ವಲ್ಪ ಎಲ್ಲ ಡಿಸ್ಪ್ಲೇಸ್ ಮಾಡೀನಿ, ಅದರಲ್ಲಿ ಡೇಟ್ ಆಫ್ ಬರ್ತ್ ನೋಡಿ ಹೇಳ್ತೀನಿ ಅಂತ ಅಂದ್ಕೊಂಡು. ಯಾರೋ ಅವರಿಗೆ ಇನ್ನೂ ಸ್ವಲ್ಪ ಡಿಸ್ಪ್ಲೇ ಮಾಡಿಬಿಟ್ಟಾರೆ. ಏನಷ್ಟು ವಯಸ್ಸಾಗಿಲ್ಲ, ಸುಮ್ಮನೆ ಮನಸ್ಸಾಗಿ ಅಂದ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ನನಗೆ ಮುಗಿದ ವಯಸ್ಸಾಗಿಲ್ಲ, ಇಲ್ಲ ಗಟ್ಟಿದ್ದೀನಿ, ಚೆನ್ನಾಗಿದ್ದೀನಿ, ದೇವರಿಗೆ ದೀರ್ಘಾಯುಷ್ಯ ದಯಪಾಲಿಸಿ, ಒಳ್ಳೆ ಆಯುಷ್ಯ ದಯಪಾಲಿಸಿ. ಈ ಮಾತನ್ನು ಹೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಅಳು ಕೂಡುತ್ತದೆ. ನಿಮ್ಮ ಮನಸ್ಸಿನಾಗಂದ್ರೆ ಅನೇಕ ದೈವ ಸೇವಕರ ಮನಸ್ಸಿನಲ್ಲಿ, ದೈವ ಸೇವಕರು ಏನಾಗಿದ್ದಾರೆ ಅಂದ್ರೆ ಇವತ್ತು ಅವರೇ ಲೀಡರ್ಗಳಾಗಿದ್ದಾರೆ. ಲೀಡರ್ ಯಾರು? ನೀವು ಬಂದಿರ್ತಕ್ಕಂಥದ್ದು ಸುವಾರ್ಥ ಸಾರಲಿಕ್ಕೆ, ರಾಜಕೀಯ ಮಾಡಲಿಕ್ಕಲ್ಲ, ರಾಜಕೀಯ ಚಂದ ಕೇಳಲಿಕ್ಕಲ್ಲ. ಆದ್ರೆ ಅನೇಕರು ಇವತ್ತು ಕ್ರೈಸ್ತ ಸಮಾಜದ ಮರ್ಯಾದೆಯನ್ನ ಹರಾಜಾಗ್ತಾ ಇದ್ದಾರೆ. ಯಾರಿದ್ದಾರೆ? ನನ್ಸದೊಳಗರಿದ್ದಾರೆ ಸರ್. ನನ್ನ ಹತ್ರ 2 ಜನ ಇದ್ದಾರೆ ಸರ್. 3 ಜನ ಹಳ್ಳಿಯಲ್ಲಿದ್ದಾರೆ ಸರ್. ನಮ್ಗೆ ಏನಾದರೂ ಕೊಡಿ ಸರ್. ಇಲ್ಲಿ ಕಾಂಗ್ರೆಸ್ನವ್ರು ಇದ್ದಾರಾ? ಇಲ್ಲಿ ಕಾಂಗ್ರೆಸ್ನವರು ಒಂದೇ ಹೋಟೆಲ್ಗಳಲ್ಲಿ 2-3 ಪಕ್ಷಗಳನ್ನು ತಿರುಗಾಡ್ತಕ್ಕಂಥ ಸೇವಕರು ನೋಡಿದ್ದೇನೆ. ಸೇವಕರು ಮಾತಾಡೋದು, ಅವ್ರಿಗಿರ್ತಕ್ಕಂಥ ಕಷ್ಟಗಳು ಬಂದು ಅವ್ರು ಕೊಡ್ತಕ್ಕಂಥ 5-20 ಸಾವಿರ, 1 ಲಕ್ಷ 50 ಸಾವಿರ. ನೀವು ಸಹಕಾರ ಮಾಡಿಲ್ಲ, ನೀವು ಸಮಸ್ಯೆ ಬಗ್ಗೆ ಹೇಳಿಲ್ಲ, ನೀವು ಕೇಳುವವರು ನಿಮ್ಮ ಸಭಿಕರನ್ನು ಕಳಿಸಿ, ನಮ್ಮ ನಾಯಕರು, ನಮ್ಮ ಸಭಿಕರು, ಸಭಾಪಾಲಕರು ಬರ್ರಿ, ನಮ್ಮ ಆಶ್ರಮತಿದ್ದಾರೆ ಬರ್ರಿ, ಅವ್ರದ್ದು ಬರ್ರಿ, ಅವ್ರು ಹೇಳಿದ್ರೆ ಮಂದಿ ಕೇಳ್ತಾರೆ ಅಂತ ಹೇಳಿ, ಅವ ಯಾವ MLA ನಿಂತಿರ್ತಾನೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗೆ MP ಇರ್ತಾನೆ, ಅವನಿಗೆ ಬಂದು ಕಾಲು ಮೇಲೆ ಕಾಲು ಬಿಡಿಸುವಂತ ಕೆಲಸ ನೀವು ಸಭಿಕರು ಮಾಡಿ. ನೀವು ಕಾಲು ಮೇಲೆ ನೀವು ಯೇಸು ಕ್ರಿಸ್ತರ ಅಯ್ಯ, ನೀವು ಬಹಳ ಅದ್ಭುತವಾಗಿ ಮಾತಾಡ್ಬಿಟ್ರಿ. ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಫೇವರೇಬಲ್ ವರ್ಸ್, ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳಿ ನಿಮ್ಮ ಮಾತಿನಿಂದ ಗ್ರಾಮ ಪಂಚಾಯತಿಯಿಂದ ಹಿಡಿದು ಈ ದೇಶದ ದೊಡ್ಡದೇ ಇರಲಿ, ರಾಜ್ಯ ದೊಡ್ಡದೇ ಇರಲಿ, ಒಂದು ಕಚೇರಿ ಹೋದಾಗ ನಿಮ್ಮ ಮಾತಿನ ವೈಖರಿ, ನೀವು ಮಾತಾಡ್ತಕ್ಕಂಥದ್ದು ನೋಡಿದ್ರೆ ಅರುಣ್ ಕುಮಾರ್ ಕ್ರಿಶ್ಚಿಯನ್ ಅಂತ ಗೊತ್ತಾಗಿಲ್ಲ, ಡೇವಿಡ್ ಜೇಮ್ಸ್ ಬೆಂಜಮಿನ್ ಜೋಸೆಫ್ ಅಂತ ಗೊತ್ತಾಗ್ತದೆ. ಇವ್ರು ಕ್ರಿಶ್ಚಿಯನ್ ಬಂದ ಅನ್ಕೊಳ್ತಾರೆ ಅಧಿಕಾರಿ. ಅದಕ್ಕಿಂತ ಮುಂಚೆ ನಿಮ್ಮ ನಡೆ ನುಡಿಯಿಂದ ಇವರು ಒಳ್ಳೆ ಸಂಪ್ರದಾಯದವರು ಏನೋ ಹೆಣ್ಣಿಗೆ ಬಂದಿದ್ದಾರೆ, ಇವ್ರು ಕೆಲಸ ಮಾಡಬೇಕು ಅಂತಕ್ಕಂಥ ಒಳ್ಳೆ ಭಾವನೆ ಅವರಂತ ಮೂಡಿದೆ. ಆ ಮೂಡಿಸಲಿಕ್ಕೆ ದೇವರ ಅನುಗ್ರಹ, ದೇವರೇ ಪವಿತ್ರ ಆತ್ಮನ ಸಹಾಯ ಪಾಲಿಸು. ಟ್ರಸ್ಟಿ ರಾಣಿಗೆ ಹೋಗಿ ದಂಡ ಇಟ್ಕೊಂಡು ದಂಡ ವಿಷಯಕ್ಕೆ ಹೋಗಿದ್ವಲ್ಲ, ಆ ಸಂದರ್ಭ ಬರಲಿ ಅಂತಂತ ದಂಡ ಮುಂದೆ ಮಾಡಿ ಹಾಕಿ ಹೋದಾಗ ದಂಡ ಮುಂದೆ ಆಗ್ತಕ್ಕಂಥ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಂತ ನಾನು ಬಿಟ್ಟು ಆಗ್ಬೇಡಿ. ಹುಡುಕ ಅಲ್ಲ, ದೈವ ಸೇವಕರು ಭಿಕ್ಷುಕರಲ್ಲ, ಭಿಕ್ಷುಕರಲ್ಲ. ದೇವರಿಗೆ ಅನೇಕ ಸೇವಕರಿಗೆ ಒಮ್ಮೆ ಯಾವ ಒಂದು ಹಳ್ಳಿಯಲ್ಲಿ ಹೇಳ್ತಾ ಇದ್ದಾರೆ, ಒಂದು ಹಳ್ಳಿ ಪಾಶು ಒಬ್ಬರು ಬಹಳ ಒಂದು ಸಭೆಯಲ್ಲಿ, ಸಣ್ಣ ಸಭೆಯಲ್ಲಿ
ಈ ಪಾಸ್ಟರ್ ನಾವು ಯಾಕೆ ಕೊಡ್ಬೇಕು, ಯಾಕೆ ಇದು ಕಾಣಿಕೆ ಕೊಡ್ಬೇಕಂತ ಹೇಳಿ ಆ ಪಾಸ್ಟರ್ ಮನೆಯಲ್ಲಿ ಊಟ ಇರಲಿಲ್ಲ. 2 ದಿನದಿಂದ ಬಹಳ ಕಷ್ಟ ಆಗ್ತಾ ಇತ್ತು. ಕಣ್ಣೀರನ್ನು ಪ್ರಾರ್ಥನೆ ಮಾಡ್ತಾ ಇದ್ರು. ಹೆಂಡತಿ 2-3 ಮಕ್ಕಳು ಸೇರಿ ಒಂದು ಮುಂಜಾನೆ 6 ಒಬ್ಬ ಮನುಷ್ಯ ಬಂದು ಮಾತಾಡ್ತಿದ್ದ. ಏನಂತಂದ್ರೆ ಈ ಪಾಸ್ಟರ್ ವಿರೋಧವಾಗಿರ್ತಕ್ಕಂಥ ವ್ಯಕ್ತಿ ಭುಜದ ಮೇಲೆ 15-20 kg ಅಕ್ಕಿ ತಂದು ಕೊಟ್ಟಂತ ಮನುಷ್ಯ ದೇವರು ಮಾತಾಡಿದ್ದಾರೆ. ಇವರು ಕಣ್ಣೀರು ಪ್ರಾರ್ಥನೆ ಕೇಳಿದ್ದಾನೆ. ಅಂತ ಸೇವಕರು ಈ ರಾಜ್ಯಕ್ಕೆ ದೇಶಕ್ಕೆ ಬೇಕಾಗಿದ್ದಾರೆ. ನೌಕರಿಗಾಗಿ ಬರಬೇಡಿ. ನೀವು ಸೇವಕರಾಗಿದ್ರೆ ನೀವು ಇದೊಂದು ಉಪಜೀವನ ಅಂತ ತಿಳಿಬೇಡಿ. ಇದು ಉಪಜೀವನ ಅಲ್ಲ. ಹೌದು, ನೀವು ಸೇವೆ ಮಾಡುವಾಗ ನಿಮ್ಮ ಕೊರತೆ ದೇವರು ಮಾಡೋದಿಲ್ಲ. ಹೆಂಡತಿ ಮಕ್ಕಳಿಗೆ ಬಟ್ಟೆ ಬರೆ, ಹಬ್ಬಗಳಿಗೆ ಊಟಕ್ಕೆ ಮೋಟರ್ ಸೈಕಲ್ ಬೇಡ ಸೈಕಲ್, ಕಾರ್ ಬೇಕಾದ್ರೆ ಕಾರ್ ಕೊಡ್ತಾರೆ, ಹಣ ಬೇಕಾದ್ರೆ ನನಗೆ ದೇವರು ಕೊಟ್ಟ, ದೇವರು ನನಗೆ ಕೊಡುವ, ನಿಮಗೆ ಯಾಕೆ ಕೊಡೋದಿಲ್ಲ? ನನ್ನ ಭಾಷ ಮಗ ಇದು, ನನ್ನ ಸುಮಾರು ಸೇವಕರಲ್ಲ, ಒಬ್ಬ ರಾಜಕೀಯ ವ್ಯಕ್ತಿ, ನಾನು ಸಮಾಜ ಸೇವಕರ ಅಂತವನು ಪ್ರಾರ್ಥನೆ ದೇವರು ಕೇಳುವಾಗ ನೀವು ದೇವರನ್ನ ಆರಾಧಿಸ್ತಕ್ಕಂಥವ್ರು. ನಿಮ್ಮ ಪ್ರಾರ್ಥನೆಯನ್ನು ದೇವರು ಯಾಕೆ ಕೇಳೋದಿಲ್ಲ? ನಿಮ್ಗೆ ಯಾವ ಕೊರತೆ ಆಗೋದಿಲ್ಲ. ನಮ್ಮ ದೇಶಕ್ಕೆ ನೀವು ಯಾರು, ನೀವು ಕ್ರೈಸ್ತರು, ನಿಮ್ದೇನದ ಇಂಟಿಗ್ರಿಟಿ ಯಾವಾಗ ಬಂದಿದ್ದೀರಿ? ನೀವು ದೇಶದ ಬಿಟ್ಟು ಹೋಗ್ಬೇಕು, ಮುಸ್ಲಿಮ್ಸ್ ದೇಶ ಬಿಟ್ಟು ಹೋಗ್ಬೇಕು. ಅವ್ರಿಗೆ ಜೋರಾಗಿ ಮಾತಾಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರು ಜೋರಿದ್ದಾರೆ. ಮುಸ್ಲಿಂ ಕ್ರೈಸ್ತ ಬಗ್ಗೆ ಮಾತಾಡೋದಿಲ್ಲ. ಕ್ರೈಸ್ತ ಬಗ್ಗೆ ಯಾಕೆ ಮಾತಾಡಿಲ್ಲ? ಇಲ್ಲಿದೆಯಲ್ಲ, ದಂಡಿ ಬಿಟ್ಟು ಕಳ್ತಿತ್ತು ಅಂತೇಳಿ ಇವು ಎಷ್ಟು ಇವರು ಸುಮ್ಮನೆ ಎನಿ ಟೈಮಿಗೆ ಖುಷಿದೆ. ನೀವು ಅಯ್ಯಪ್ಪನ ಮಾತಾಡ್ತಾ ಇದ್ರು, ನಾವು ಅಲ್ಪಸಂಖ್ಯಾತರಾಗಿದ್ದಾಗ್ಯೂ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ ಅಂತ ಹೇಳಿ. ಹೌದು, ಅದ್ಭುತವಾಗಿ ನಡೆಸ್ತಾನೆ ಅಂತ ಹೇಳಿದ್ರೆ ಸಪೋಸ್ ಇದೆ 500 ಬಿಷಪ್ ಅನ್ನೋದಿಲ್ಲ. ಅವ್ರು ಅನೇಕ ಸಲ ವಿದೇಶಗಳು ಹೋಗಿರ್ಬೋದು. ಯಾರ್ಯಾರು ಪಾಸ್ಟರ್ ಆದಂಥವ್ರು ವಿದೇಶಕ್ಕೆ ಹೋಗಿ 3-6 ತಿಂಗಳ ಇದ್ದು ಅಮೆರಿಕದಲ್ಲಿ ಹೋಗಿ ಬಂದ್ರೆ ಅಂತಂದ್ರೆ ಅಲ್ಲಿ ರೈಟ್ ಹ್ಯಾಂಡ್ ಡ್ರೈವಿಂಗ್ ಇಲ್ಲ, ಅಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಅದ. ನೀವು ಕಾರ್ ಲೈಸೆನ್ಸ್ ಇತ್ತಂದ್ರೆ ಅಲ್ಲಿ ಕಾರ್ ಲೈಸೆನ್ಸ್ ಕೊಟ್ರೆ ನೀವು ಏರ್ಪೋರ್ಟ್ ಇಂದ ಬಿಳಿದ ತಕ್ಷಣನೇ ನಿಮ್ಮ ಮಗನು ನಿಮ್ಮ ಡ್ರೈವರ್ ಗಾಡಿ ತಂದ್ರೆ ನೀವು ಗಾಡಿ ನಡ್ಸಕ್ಕೆ ರೈಟ್ ಸೈಡ್ ಸ್ಟೇರಿಂಗ್ ಅಲ್ಲಿ ಇರ್ತಕ್ಕಂಥ ಸ್ಟೇರಿಂಗ್ ಕೂತು ಗಾಡಿನ ರೈಟ್ ಓಡಿಸ್ಕೊಂಡು ಹೋದ್ರೆ ನನಗೆ ಅನಿಸ್ತದೆ ಫಸ್ಟ್ ಗೇರ್ ದಾಟಿ ಸೆಕೆಂಡ್ ಗೇರ್ ಆಗೋದು ಆಕ್ಸಿಡೆಂಟ್ ಆಗಿಬಿಡ್ತದೆ. ಇಲ್ಲ ಅಮೆರಿಕದಲ್ಲಿ ಅದು ಕ್ರಿಶ್ಚಿಯನ್ ಕಂಟ್ರಿ, ಅಲ್ಲಿ ಸ್ವಾಮಿ ಅಲ್ಲಿ ರೂಲ್ಸೇ ಬೇರೆ, ಇಲ್ಲಿ ರೂಲ್ಸೇ ಬೇರೆ. ಆ ರೂಲ್ಸ್ ಅಲ್ಲಿ ಕಾಯ್ದೆ ಕಾನೂನುಗಳನ್ನ ತಿಳ್ಕೊಳ್ತಕ್ಕಂಥ ಮಿನಿಮಮ್ ಜ್ಞಾನ ದೈವ ಸೇವಕ ಭಾಳ ಯೂನಿವರ್ಸಿಟಿ. ಹೌದಪ್ಪ, ಇಲ್ಲಿ ನೀರಿದೆ ಕುಡಿಬೇಕು, ಈ ಪಾಟ್ ಇಲ್ಲೇ ತಯಾರು ಮಾಡಿ ನೀರನ್ನ ಇಲ್ಲೇ ಕುಡಿಬೇಕು, ಇಲ್ಲಿ ಅನ್ನ ತಿನ್ಬೇಕು. ಎಸ್ ಸ್ವಾಮಿ ಹೇಳ್ಯಾರ, ಅದು ದಿನದ ಕೊಡ್ತೇವೆ. ನಮ್ಮ ಮನೆ ಕಟ್ಕೊಳ್ಬೇಕು. ದೇವರು ನನ್ನ ಪ್ರೇರೇಪಣೆ ಕೊಟ್ಟಿದ್ದ ಮನೆ ಕಟ್ಟಂತ ಹೇಳಿದ್ರೆ ಯಾವ ಥರ CM ಮನೆ ಪಕ್ಕದಾಗ ಸಾವುಕಾರ ಮನೆ ಪಕ್ಕದಲ್ಲಿ ಕಟ್ಟಿದ್ರೆ ಅವ್ನು ಯಾವನವ್ರಿಗೆ ಪರ್ಮಿಷನ್ ಕಟ್ಟಿ ಕಿಚ್ಚಿಸಕತ್ತ. ಅದಕ್ಕೆ ಅವ್ರು ಕಾಯ್ದೆ ಕಾನೂನುಗಳಿದ್ದಾವೆ. ಆ ಮಿನಿಮಮ್ ಕಾಯ್ದೆ ಕಾನೂನುಗಳನ್ನ ತಿಳ್ಕೊಳ್ಳದೆ ಇದ್ರೆ ನೀವು ಒಳ್ಳೆ ಮಾದರಿಗಳ ಸೇವಕರಾಗಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಗೊತ್ತಿಲ್ಲ ಏನ್ರಿ ನಾಳೆ ರಜೆ ಅಂತಲ್ಲ, ಶನಿವಾರ ರಜೆ ಯಾಕೆ ಅಲ್ರಿ? ಸೆಕೆಂಡ್ ಸ್ಯಾಟರ್ಡೇ ಇದೆ, 4th ಸ್ಯಾಟರ್ಡೇ ಇದೆ. ಇಷ್ಟು ಕಾಮನ್ ಸೆನ್ಸ್ ಇದ್ದಿದೆ ಹೇಗೆ? ಗಣೇಶ ಚತುರ್ಥಿ ಇದೆ, ಹಿಂದೂ ಹಬ್ಬನೋ ಮುಸ್ಲಿಂ ಹಬ್ಬನೋ, ಬರೀ ಕ್ರಿಸ್ಮಸ್ ಒಂದೇ ಅಂತಲ್ಲ, ಬೇರೆಯವರು ಇದ್ದಾರೆ. ವಲಸಂತ ಅಂತ ಏನೋ ಇರ್ಬೇಕು. ಇಲ್ಲಿ ದಾವಣಗೆರೆ ಅಂತ ಒಂದು ಹಳ್ಳಿನಿ, ಅಲ್ಲಿ ಲಮಾಣಿ ಜನರು ಭಾಳ ಇದ್ದಾರೆ. ಒಂದು 25 ವರ್ಷ ಹಿಂದಾಗಿ ಸಣ್ಣ ಕಟ್ಟೆ ಹೇಳುತ್ತೀನಿ ನಾನು. ಏನಾಯ್ತು ಅಯ್ಯ ಮಾತಾಡಿದ್ರೆ ಮತ್ತೊಂದು ಸಲ ಚಾನ್ಸ್ ಸಿಗಿಲ್ಲ, ವಿಷಯ ಹೇಳ್ಬೇಕಂತ. ಅಲ್ಲಿ ಒಂದು ಸಣ್ಣದು ಗುಡಿಸಲು ಹಾಕೊಂಡಿದ್ರೆ ಅಯ್ಯ ಪ್ರಸಂಗ ಮಾಡ್ತಾ ಇದ್ದಾರೆ ಎವ್ರಿ ಟೈಮ್. ಇವನು ಲಂಬಾಣಿ ಕನ್ವರ್ಟೆಡ್ ಕ್ರಿಶ್ಚಿಯನ್, ಎದುರಿಗೆ ಬೇರೆಯವರು ವಿರೋಧಿಗಳಿದ್ದರು, ಇವರಿಗೆ ನಡೆಸಬಾರ್ದು ಅಂತ ಒಂದು ದುರ್ದೈವ ಒಂದು ಘಟನೆ ಆಯಿತು. ಕ್ರೈಸ್ತೇತರದಲ್ಲಿ ಒಂದು ಹುಡುಗ ಸತ್ತೋದ, ಯೌನಸ್ಥ ಹುಡುಗ, ಸುಮಾರು 28 ವರ್ಷದವರು. ಭಾನುವಾರ ಶನಿವಾರ ಸತ್ತಿದ್ದಾರೆ, ಭಾನುವಾರ ಅವರು ಹೆಣ ಇಟ್ಕೊಂಡು ಕೂತಿದ್ದಾರೆ. ಭಾನುವಾರ ನಾವು ಪಾಸ್ಟರ್ಗಳು ಸ್ವಂತ ಸೇವೆ ಮಾಡಬೇಕು, ಸಭಾ ಇದು ಆರಾಧನೆ ಸಭಾ ನಡೆಸಬೇಕು.
ನೀವು ಭಜನೆ ಮಾಡಿ ನಡ್ಸಕ್ಕೆ ಶುರು ಮಾಡಿ. ಯಾವನೇ ಅವನು ಸತ್ತ ನೀತಿ ಓಡಿಸಿರಿ ಅವನಿಗೆ ಅಂತಂದು ಬಂದ್ ಮಾಡು ಅಂತ ಹೇಳಿ ಕಳಿಸಿದ್ರು. ಬಂದ್ ಮಾಡಿಲ್ಲ. ಇಲ್ಲ ನಮ್ಮ ದೇವರು ಆದ್ರೆ ಮಾಡ್ಬೇಕು ನಾನು ಸಲಹೆ ಅಂತಂದ್ರು, ಆಡಿದ್ರು, ಗೊಪ್ಪಿದ್ರು, ಅದನ್ನೆಲ್ಲ ಬಂದ್ ಮಾಡಿಬಿಟ್ರು. ನೋಡ್ರಿ, ನಮ್ಗೆ ದೇವರು ಜ್ಞಾನ ಕೊಟ್ಟಿದ್ದಾನೆ. ಅವರಲ್ಲಿ ಹೆಣ ಬಿದ್ದದು ಅಂತ ಹೇಳಿದ್ರೆ ನಾವು ಭಜನೆ ಮಾಡ್ಬೇಕಾ? ನಾವು ಇಲ್ಲಿ ನಮ್ಮ ಮಗನ ಬರ್ತಡೇ ಇದೆ, ನನ್ನ ಆ್ಯನಿವರ್ಸರಿ ಇದೆ ಅಂತೇಳಿ ಬಿರಿಯಾನಿ ತಿನ್ಬೇಕಾ? ಇದು ಮಿನಿಮಮ್ ಕಾಮನ್ ಸೆನ್ಸ್ ಅಂತಾರೆ, CS ಅಂತಾರೆ. ಆ ಕಾಮನ್ ಸೆನ್ಸ್ ಇದೆ ಅಂದ್ರೆ ನಿಮ್ ಸೇವೆ ಸರಿಯಾಗಿ ಆಗೋದಿಲ್ಲ. ಏನೇ ಇಲ್ಲಿ ಯೇಸು ಕ್ರಿಸ್ತನ ಒಬ್ಬ ಪಟ್ಟ ಅನುಯಾಯಿಗಳಲ್ಲಿ 12 ಶಿಷ್ಯರಲ್ಲಿ ಒಬ್ಬಾತನು ತೋಮ ನಮ್ಮ ದೇಶಕ್ಕೆ ಬಂದ. ಕೇರಳದಲ್ಲಿ ಸಭೆಗಳು ಸ್ಥಾಪನೆ ಮಾಡಿತ್ತು. ಅದಾದ್ಮೇಲೆ ಅದು 5-6 ಮಾಡಿದ್ಮೇಲೆ ತಮಿಳುನಾಡಿನ 3-4 ಮಾಡಿದ್ದಾರೆ. ಮುಂದಿನ ನಾನು ಹೇಳೋದಿಲ್ಲ, ಚೆನ್ನೈನ ಹೊಡೆದಾಕಿದ್ರು. ಅದೆಲ್ಲ ಒಂದು ಇತಿಹಾಸ ಇದೆ. ಇತಿಹಾಸ ಕೂಡ ನೀವು ಓದಬೇಕು. ಅದಾದ್ಮೇಲೆ ಮಿಷನರಿಗಳು ಕೋಲ್ಕತ್ತಾಗ ಹೋದ್ರು, ಕರ್ನಾಟಕಕ್ಕೆ ಬಂದರು. ಇಡೀ ಭಾರತ ದೇಶದಲ್ಲಿ ಎಲ್ಲಿ ಮಿಷನರಿಗಳು ಕೆಲಸ ಮಾಡಿದಾರಲ್ಲ, ಬಂದ ಮಿಷನರಿಗಳದ್ದು ಲೋಕಲ್ ಮಾತೃಭಾಷೆ ಒಂದು ಆಗಿರಲಿಲ್ಲ. ಉದಾಹರಣೆಗೆ ಬಳ್ಳಾರಿ ಬಂದಂಥವ್ರು ಯಾರು ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ಭಾಳ ದೊಡ್ಡದಿದೆ, ಬಿಸ್ನೆಸ್ ಕಂಪನಿ. ಅಲ್ಲಿ ನಮ್ಮ ಅಧಿಕಾರಿಗಳಿರ್ತಾರೆ. ನಾವು ಒಂದಿಷ್ಟು ದೇವ್ರ ವಾಕ್ಯ ಸಾರಿದರೆ ಚೆನ್ನಾಗಿ ನಡೀತದಂತಕ್ಕಂಥ ಮಾತು ಗುಸು 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 ಮಾತು ಇಂಗ್ಲೆಂಡಲ್ಲಿ ಇರ್ತಕ್ಕಂಥ ಅಲ್ಲಿ ಸಯೋಟ ಮನಸ್ಸಲ್ಲಿ ಬಂತು. ಆಗ ಒಬ್ಬರಿಗೆ ಈ ಸಾಮಾನ್ಯ ಇರ್ತಾವಲ್ರಿ, ಗಂಟು ಮೂಟೆ ಇದ್ದಕ್ಕೆ ಒಬ್ಬ ಮನುಷ್ಯನ ತಳ್ಳಿಬಿಟ್ರದಲ್ಲಿ ಕಡಿಮೆ. ಜಾನ್ ಹ್ಯಾಡ್ಸನ್ 4-5 ವಿಷಯಗಳಲ್ಲಿ MSc ಮಾಡ್ಕೊಂಡಿದ್ದಾರೆ. ಆಸ್ಟ್ರೋನಾಮಿ, ಫಿಸಿಕ್ಸ್, ಮ್ಯಾಥ್ಸ್ ಮತ್ತು ಬೇರೆ ಬೇರೆ ಅನೇಕ ವಿಷಯಗಳಲ್ಲಿ ಮಾಡಿ ಅದರಲ್ಲೇ ಪಾಂಡಿತ್ಯದ ವಯಸ್ಸು ಭಾಳ ಆಗಿರಲಿಲ್ಲ, 26-28 ವರ್ಷ. ಅನ್ನು ಚೆನ್ನೈನಲ್ಲಿ ಬಂದು ಅಡಿಗೆನ ಇಳಿಸಿದಾಗ ಆ ಬ್ರಿಟಿಷರ್ಸ್ ಕೇಳಿದ್ರಂತೆ, ಕೇಳಿಸ್ತದಲ್ಲ ಮೈಸೂರು ಕೆಳಗಿದ್ದೀನಿ, ಹೆಬ್ಬ ಹಾಕೋದು ಕೆಳಗಿದ್ದೀನಿ ಏನು ಕೇಳಿಸ್ತದೆ. ಆತನಿಗೆ ಇದೆಲ್ಲ ಇತಿಹಾಸ ಬಿಡ್ರಿ, ಕರ್ನಾಟಕ ಕ್ರೈಸ್ತರ ವೇದಿಕೆ ತೊಗೊಂಡು ಹೋಗ್ತೀವಿ, ನನಗೆ ಗೊತ್ತದ ಯಾರು ನೀವು ತೊಗೊಂಡೇನು ಹೋಗಿಬಿಡ್ತೀರಲ್ಲ, ಯಾರೋ ಭಾಸ್ಕರ ಬಾಬು ಪಾಸ್ಪಟ್ಟಿ ಏನೋ ಮಾತಾಡಿದ್ರೆ ಏನಿಸ್ಕೊಂಡು ಅವನೆಲ್ಲೋ ನಾವೆಲ್ಲೋ ಮನೇಲಿ ಒಂದು ಫೋಟೋ ಹಾಕ್ಬಿಟ್ಟಿದ್ವಿ, ಹಂಗೆ ಹಾಕಬಾರ್ದು ಅಂತ ನನ್ನ ಮನುಷ್ಯ. ಆ ಮನುಷ್ಯ ಇಂಗ್ಲೀಷ್ ಬಂದವನು, ಇಂಗ್ಲೆಂಡ್ನಲ್ಲಿ ಇಂಗ್ಲೀಷ್ ಕಲ್ತವನು. ಮಾರ್ಕೆಟ್ಗೆ ಹೋಗಿ ವಾಟ್ ಈಸ್ ದಿಸ್ ಅಂದರೆ ಬದನೆಕಾಯಿ, ವಾಟ್ ಈಸ್ ದಿಸ್ ಉಳ್ಳಾಗಡ್ಡೆ. ಆ ಉಳ್ಳಾಗಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಇತ್ಯಾದಿ ಬರೆದು ಕನ್ನಡ ಭಾಷೆನೂ ಕೂಡ ಕಲಿತು ಕನ್ನಡದಲ್ಲಿ ಮೊದಲನೇ ಬೈಬಲ್ ಬಳ್ಳಾರಿಯಲ್ಲಿ ಪ್ರಿಂಟ್ ಆಯಿತು. ಅದಕ್ಕಿಂತ ಮುಂಚೆ ಆತನು ಶಾಲೆ ಪ್ರಾರಂಭ ಮಾಡಿದ. ಬ್ರಿಟಿಷರು ಜೋರಿತ್ತು, ಬಿಳಿ ಮಂದಿ ನೋಡಿದರೆ ಹೆದರ್ತಿದ್ರು. ಸುವಾರ್ಥ ಪ್ರಿಂಟಿಂಗ್ ಪ್ರೆಸ್ ಇಂಗ್ಲೆಂಡಿಗೆ ತರಿಸಿ ಪ್ರಿಂಟಿಂಗ್ ಪ್ರೆಸ್ ಆಗಿ ಕರಪತ್ರಗಳನ್ನು ಮಾಡಿದ ಆತನು. ಆ ಕರಪತ್ರಗಳು ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಲೋಕಲ್ ಗೌರ್ಮೆಂಟ್ ಗೌಡ್ರೆ ನಿಮ್ಮ ಊರಿಗೆ ನಾನು ಬರಬಹುದಾ? ಏನು ಒಂದು ವಾಕ್ಯ ಹೇಳ್ತೇನೆ, ಊರ್ ಮಂದಿ ಅನ್ನ ಬರ್ರಿ. ಅವಾಗಿನ ಕಾಲದಲ್ಲಿ ಗೌಡ್ರೆಲ್ಲ ಹೇಳಿದ್ರೆ ಊರ್ ಮಂದಿನೇ ಸೇರ್ತಾ ಇದ್ರು. ಸೇರಿದಾಗ ಇವರು ವಾಕ್ಯ ಹೇಳ್ತಾ ಇದ್ರು. ಕನ್ನಡದಲ್ಲಿ ಯಾವುದೇನೋ ಅಭ್ಯಾಸ ಮಾಡಿರಲಿಲ್ಲ, ಏನೋ ಕರಪತ್ರ ಹಂಚ್ತಾ ಇದ್ರು. ಹೀಗಾಗಿ ಬಳ್ಳಾರಿ ಸುತ್ತಮುತ್ತಲು, ದಾವಣಗೆರೆ ಸುತ್ತಮುತ್ತಲು, ಹಾವೇರಿ ಕಡೆ, ಗದಗಿನ ಕಡೆ, ಬೆಳಗಾವಿ ಕಡೆ ಲಿಂಗಾಯತರು ಹೆಚ್ಚು ಕನ್ವರ್ಟ್ ಆಗಿದ್ದಾರೆ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಂದ, ಧರ್ಮದಿಂದ ವಾಕ್ಯ ಸಾರಲ್ಪಟ್ಟಿತ್ತು. ಆ ವ್ಯಾಖ್ಯೆ ಮಾಡತಕ್ಕಂಥ ಮೊದಲನೇ ಪ್ರಿಂಟಿಂಗ್ ಪ್ರೆಸ್ ಕರ್ನಾಟಕದಲ್ಲಿ ಎಲ್ಲಾದರೂ ಪ್ರಿಂಟಿಂಗ್ ಪ್ರೆಸ್ ಆಗಿದ್ದರೆ ಅದು ಬಳ್ಳಾರಿಯಲ್ಲಿ. ಮತ್ತು ಮೊದಲನೇ ಕನ್ನಡ ದಿನಪತ್ರಿಕೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು ಮಂಗಳೂರಿನಲ್ಲಿ. ಆ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆ ಬಳ್ಳಾರಿಯಲ್ಲಿ ಪ್ರಿಂಟ್ ಆಗಿ ಹೋಗ್ತಾ ಇತ್ತು. ಲೆಕ್ಕ ಹಾಕಿದ್ರೆ ನಾನು ಒಂದು ಕಾರ್ ತೊಗೊಂಡು ಹೋದರೆ, ಬಸ್ನಲ್ಲಿ ಹೋದರೆ 5 ಗಂಟೆ ಬೇಕು, 3 ಗಂಟೆ ಬೇಕು, 10 ಗಂಟೆ ಬೇಕಿತ್ತು. ಇದು ಯಾವುದು ಸಾಗಣೆ ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ಮಂಗಳೂರು ರಿಯಲೈಸ್ ಮಾಡಿದ್ರು, ಇಲ್ಲ ನಮ್ಮದೇ ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಹಾಕಬೇಕು. ಮಂಗಳೂರು ಸಮಾಚಾರ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಇದೆ. ಅದು ನಮ್ಮ ಕ್ರೈಸ್ತ ಮಿಷನರಿ ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದ ಅಂತೇಳಿ ಯಾಕೆ ಹೆಮ್ಮೆ ಕೊಡಬೇಕು. ನಾವೇನು ಕಡೆ ಇಲ್ಲ, ನಾವು ಯೇಸು ಸ್ವಾಮಿ ಮಕ್ಕಳು ಅವ್ರು ಹೇಳಿದ್ರಲ್ಲ, ಐನಾಳು ಬಿಷಪ್ಪಯ್ಯ ಹೇಳ್ತಾ ಇದ್ರು, ನೀವು ಯೇಸುವನ್ನು ನಂಬಿದರೆ ನೀವು ಆತನ ಸ್ನೇಹಿತರು, ಆತನ ಮಕ್ಕಳು ಆತನ ಕೈಯುವಾಗ ನೀವು ದೇವರ ಮಕ್ಕಳಿಗೆ, ದೇವರ ಮಕ್ಕಳಲ್ಲಿ ನಾನು ಇವತ್ತು ಬಂದು ಮಾತಾಡ್ತಾ ಇದ್ದೇನೆ. ಆ ನಂಬಿಕೆ ನನ್ನ ಮನಸ್ಸಲ್ಲಿ ಕೂಡ ಇದೆ. ಯಾಕಂದ್ರೆ ದೇವರನ್ನು ಸಂಪೂರ್ತಿಯಾಗಿ ನಂಬಿದ್ದೇನೆ.
ದೇವರ ಅನುಗ್ರಹದಿಂದ ಇಲ್ಲಿಂದ ಜೀವಿಸ್ತಾ ಇದ್ದೇನೆ. ನಮ್ಮ ಎದುರಿಗೆ ಕಾಣೋದಲ್ಲಿ ಎಷ್ಟೋ ಮಂದಿ ಸತ್ತು ಹೋಗ್ಬಿಟ್ರು, ಚಿಕ್ಕವರು ಸತ್ತರು, ದೊಡ್ಡವರು ಬಿಟ್ಬಿಟ್ರು, ವಯಸ್ಸಾದವರು, ನಮ್ಮ ಸಮವಯಸ್ಸಿನವರು, ನಮ್ಗಿಂತ ಚಿಕ್ಕವರು ಸತ್ತಾಗ ನಮ್ಮೆಲ್ಲರ ಜೀವಿತ ಸಂಖ್ಯೆ ಇಟ್ಟಿದ್ದಕ್ಕಾಗಿ ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಕಡಿಮೆ ಆಗ್ತದೆ. ಆದ್ದರಿಂದ ನಮ್ಮದೇ ಆದಂಥ ಭವ್ಯವಾದಂಥ ಇತಿಹಾಸ ಇದೆ. ರೈಸ್ ಅಂತ ಇಲ್ಲೇ ಒಂದು ಅವಿನ್ಯ ರೋಡ್ ಹತ್ರ ಒಂದು ಚರ್ಚ್ ಇದೆ, ರೈಸ್ ಮೆಮೋರಿಯಲ್ ಚರ್ಚ್ ಅಂತ ಬರ್ತಾರೆ. ಆ ಮಿಷನರಿ ಬಂದಾಗ ರಂತ ಪಂಪ ಇವ್ರನ್ನೆಲ್ಲ ಪ್ರತಿಗಳನ್ನ ಮೂಲೆಗೆ ಹಾಕಿಟ್ಟಿದ್ರು. ಅವ್ರು ಏನಿದ್ದಾರೆ ಅಂತ ಬೆಳಗ್ಗೆ ತಂದು ಅದನ್ನು ಕನ್ನಡದಲ್ಲಿ ಪಬ್ಲಿಷ್ ಮಾಡಿಸಿದ್ರು. ಅವಾಗ ಗೊತ್ತಾಯಿತು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕವಿಗಳಿದ್ರು. ಇದನ್ನ ಯಾರು ಮಾಡಿದ್ರು ಅಂತಂದ್ರೆ ಕ್ರೈಸ್ತ ಮಿಷನರಿಗಳು ಮಾಡಿದ್ದಾರೆ. ಈಗ ನೀವೇನು ಮಾಡ್ತೀರಿ ಗೊತ್ತಿಲ್ಲ, ನೀವೇನು ಮಾಡ್ತೀರಿ ಗೊತ್ತಿಲ್ಲ, ನೀವು ಆಗ್ಬೇಕಂತಕ್ಕಂಥ ಹಾಗೆ ನಂದು ಇದೆ ಅಂತಕ್ಕಂಥ ಮಾತು. ಮತ್ತು ಮೊದಲು ನನಗೇನು ಅಂತಂದರೆ, ನಂದು ಇಲ್ಲಿ ತಿಮ್ಮತಿ ಕೂತಿದ್ದಾರೆ ವಿಶ್ವವಾಣಿ ಅವರು, ನಮ್ಮ ತಂದೆದು ತಾಯಿ ಊರು, ನನ್ನ ತಂದೆದು ತಾಯಿ ಊರು ಎಲ್ಲೇರಿ ಅಂತ ಹೇಳಿ, ಎಲ್ಲೇರಿಯಲ್ಲಿ ಪ್ರಥಮ ಕ್ರೈಸ್ತರಾಗಿದ್ದರು. ಸುಮಾರು ಒಂದು 80 ವರ್ಷ 100 ವರ್ಷ ಅಂದ್ಕೊಂಡ್ರೆ. ಆ ಊರಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಅಲ್ಲಿ ಇಬ್ಬರು ಶಂಕರಪ್ಪ ಅನ್ನುವ ಕಥೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದೀನಿ. ನನಗೆ ಸಿಕ್ಕ ಸಮಯದಲ್ಲಿ ಒತ್ತಾಯ ಮಾಡಿ ಹೇಳೇ ಹೊರಟ್ಬಿಡ್ತಾರೆ. ಅವ್ರು ಏನು ಮಾಡ್ತಿದ್ರು ಅಂತಂದರೆ, ಯಾರು ಕ್ರಿಸ್ತನಾಗ್ಯಾರಲ್ಲ, ಯಾರೇ ಇಲ್ಲಿ ತಮ್ಮ ಬಂದಾನ, ಯಾವ ನಮ್ಮ ತಮ್ಮ ಕ್ರಿಸ್ತನಾಗಿಲ್ಲಪ್ಪ, ನನ್ನ ಮನೆಯೊಳಗೆ ಬರೋದಿಲ್ಲ ಅಂತ ಹೇಳಿದ್ರು. ಅಲ್ಲೇ ಮಾತಾಡಿ ಸರಿಯಾಗಿ ಕಳಿಸಿದ್ರು. ನಾವು ಬೇರೆ ಮಂದಿಯಪ್ಪ ನಾವು ಅಂತ ಹೇಳ್ತಾ ಇದ್ರು. ಇವತ್ತಿಗೂ ಯಾದಗಿರಿಯಲ್ಲಿ ಅವ್ರು ಹಾಕಿರ್ತಕ್ಕಂಥ ಸಂಸ್ಕಾರ ಏನು ಅಂತಂದ್ರೆ, ಪ್ರತಿ ಭಾನುವಾರ ಯಾರು ಎತ್ತುಗಳ ಕೊರಳು ಕಟ್ಟಬಾರ್ದು, ನೊಗ ಕಟ್ಟಬಾರ್ದು. ಬಿತ್ತೋಗಿದ್ರು ಕೂಡ ಒಂದಿನ ತಡ ಮಾಡ್ರಿ, ಒಂದಿನ ಮೊದಲು ಮಾಡ್ಕೊಳ್ರಿ. ಆದರೆ ಬಿತ್ತೋ ಉಳಿದಿತ್ತು ಅಂದ್ರೆ ಮಾರನೇ ದಿನ ಬಿತ್ತಾ ಇದಾರಲ್ಲಿ. ನೌಕರಿಗೆ ಬಂದಾರಲ್ಲ, ಉಪಜೀವನಕ್ಕೆ ಬಂದಾರಲ್ಲ ಕೆಲವು ಪಾರ್ಟಿಗಳು, ಅವೇನ ಹೋಗ್ಲಿ ಬಿಡ್ರಿ, ಬಿತ್ಕೊಂತಾರಂತ ಹೋಗ್ಲಿ ಬಿಡ್ರಿ. ಬೇರೆಯವ್ರ ಸಿಟ್ಟಿಗೆ ಒಂದು 8 ವರ್ಷದಿಂದ ಆಗಿದೆ. ಏನು ದೀಪಾಲಿ ಸಾಬ್, ನಮ್ಮ ಊರಲ್ಲಿಂತ ಸಂಸ್ಕಾರ ಅದ, ನೀವು ಅದಕ್ಕೆ ವ್ಯತಿರಿಕ್ತ ನೋಡ್ಕೊಂಡಿದ್ದೀರಾ. ಭಾನುವಾರ ಬಿತ್ತಬಾರ್ದು ಅಂತಿದೆ, ನೊಗ ಕಟ್ಟಬಾರ್ದು ಅಂತಿದೆ, ನೀವು ಹೋಗ್ಲಿ ಅಂತ ಹೆಂಗಂದ್ರೆ ನೀವು ನಮ್ಮ ಸಂಸ್ಕಾರನ ಹಾಳು ಮಾಡ್ತಾ ಇದ್ದೀರಲ್ಲ ಅಂತಕ್ಕಂಥ ಮಾತನ್ನ ಊರವ್ರು ಹೇಳಿದ ಮೇಲೆ ಪಾದ್ರಿ ನಡ್ಕೊಂಡು ಹೋಗ್ತಿದೆ. ಕೆಲವು ವಿಷಯಗಳಲ್ಲಿ ನಾನು ಪಾದ್ರಿ ಮಗನಾಗಿ ಒಂದು ವಿಷಯ ಹೇಳ್ತೀನಂದ್ರೆ, ನನಗೂ ಪಾದ್ರಿಗಳ ಮೇಲೆ ಕೆಲವು ನನಗೆ ಮುಸುಗಳು ಇದ್ರೂ ಕೂಡ ಒಂದ್ಸಲ ಪುಲ್ಪಿಟ್ಟು ಹೋದರೆ ಒಂದು ಶುಡ್ ನಾಟ್ ಕ್ವಶ್ಚನ್ ದಿ ಅಥಾರಿಟಿ ಆಫ್ ದಿ ಪಾರ್ಟಿ, ಅಷ್ಟೊಂದು ನಾನು ಕೊಡ್ತೇನೆ, ಯಾರು ಕಳಿಸ್ತಿಲ್ಲ. ಹಿ ಈಸ್ ಅನ್ ಅಥಾರಿಟಿ ಓವರ್ ದೇರ್, ಹಿ ಶುಡ್ ಪ್ರೀಚ್ ವಾಟ್ ಎವರ್ ಇಸ್ ದೇರ್. ಎಸ್ ರೈಟ್ ಟೈಮ್ ಬಂದಿರೋದು ಬಂದಿಲ್ಲ ಅಂತ ಹೇಳ್ರಿ, ಧೈರ್ಯವಾಗಿ ಹೇಳ್ರಿ. ಇಲ್ಲದೆ ಅವ್ರು ದುಡ್ಡು ಮಾಡಿ ಕೊಡ್ತಾನೆ, ಏನು ಮಾಡಿ 2 ಮದುವೆ ಮೊನ್ನೆ ಅಲ್ಲಿ ಸಬ್ರಿಸ್ ಮಾಡ್ಕೊಳ್ತಾರೆ. ಸುಮ್ಮನೆ 2ನೇ ಮದುವೆ ಮಾಡಿಕೊಂಡಿದ್ದೇನೆ, ನಮ್ಮ ಸಭೆಗೆ ಬರಬೇಡ, ಇಲ್ಲಿ ದುಡ್ಡು ಕೊಡೋದು ನಿಂತು. ಅಲ್ಲಿ ದುಡ್ಡು ಅವ್ರು ಕೊಡಲಿಲ್ಲ ಅಂದ್ರೆ ದೇವ್ರು ಕೊಡ್ತಾರೆ. ನೀವು ಅಂಥದಕ್ಕೆಲ್ಲ ಕಾಂಪ್ರಮೈಸ್ ಆಗಿ ಹೆದರು ಬೇಡ ಅಂತಕ್ಕಂಥವ್ನ ಅಂಥ ಒಂದು ಪಾತ್ರಿಗಳಾಗ್ತಾ ಇದೆ. ಆದ್ದರಿಂದ ನೀವು ಬಹುಶಃ ಪತ್ರಿಕೆಗಳು ಯಾರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆರ್ಡರ್ ಆಗಿದೆ, ಪರಿಶಿಷ್ಟ ಜಾತಿಯಿಂದ ಮತಾಂತರಗೊಂಡಂತ ಕ್ರೈಸ್ತರು ಯಾರು SC ಬೆನಿಫಿಟ್ಸ್ ತಗೊಳ್ಳಂಗಿಲ್ಲ. ಪಂಡಿತ್ ನೆಹರು ಗೊತ್ತಿದ್ರೆ ಹೆಸರು, ಅವ್ರು ಇದ್ದಾಗ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿತ್ತು. ಏನಂದ್ರೆ, ಪರಿಶಿಷ್ಟ ಜಾತಿಯಿಂದ ಸಿಖ್ರು ಮತ ಸ್ವೀಕಾರ ಮಾಡಿದರೆ ಅವರಿಗೆ ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ ಕೊಡಬೇಕು. ಶ್ರೀಮತಿ ಇಂದಿರಾ ಗಾಂಧಿ ಅವರು, ದೇವರಂತ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬೂಟಾ ಸಿಂಗ್ ಅನ್ನೋರು ಹೋಮ್ ಮಿನಿಸ್ಟರ್ ಆಗಿದ್ದರು, ಗೃಹ ಸಚಿವರಾಗಿದ್ದರು. ಅವ್ರು ಯಾರಪ್ಪ ಅಂದರೆ ಲೋಕಲ್ ಪಂಜಾಬಿನ ಪರಿಶಿಷ್ಟ ಜಾತಿ ಸಂಬಂಧಪಟ್ಟದ್ದು. ಅವರಿಗೆ ನೆಹರು ಕೊಟ್ಟಂತ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿದ್ದಕ್ಕೆ ಅವರಿಗೆ SC ಸೌಲಭ್ಯ ಸಿಕ್ಕಿದೆ. ಸಿಖ್ ಧರ್ಮ ಸ್ವೀಕಾರ ಮಾಡಿದ್ರಿಂದ ಅವ್ರಿಗೆ SC ಫೆಸಿಲಿಟೀಸ್ ಕೊಡಬೇಕನ್ನೋದಕ್ಕೆ ಅವ್ರು MP ಆದರು, ಈ ದೇಶದ ಗೃಹ ಸಚಿವರಾದರು. ಅದಾದಮೇಲೆ VP ಸಿಂಗ್ ಅವರು ಜನತಾದಳದ ಪ್ರಧಾನಮಂತ್ರಿಗಳಾಗಿದ್ದರು. ಜನತಾದಳಕ್ಕೆ ಕ್ಲಿಯರ್ ಮೆಜಾರಿಟಿ ಇರಲಿಲ್ಲ. ಆವಾಗ BJP ಅವರು ಸಪೋರ್ಟ್ ಮಾಡ್ತಾ ಇದ್ರು. LK ಆಡ್ವಾಣಿ ಅವರು BJPಯ ಲೋಕಲ್ ಲೀಡರ್ ಆಗಿದ್ದರು ಪಾರ್ಲಿಮೆಂಟ್ನಲ್ಲಿ. ಪರಿಶಿಷ್ಟ ಜಾತಿಯಿಂದ ಬೌದ್ಧ ಮತಕ್ಕೆ ಸ್ವೀಕಾರ ಆದರೆ ಅವರಿಗೆ ಪರಿಶಿಷ್ಟ ಜಾತಿಯ ಸೌಲಭ್ಯಗಳನ್ನು ಕೊಡಬೇಕಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ ಸಂವಿಧಾನದ ತಿದ್ದುಪಡಿ ಆಯಿತು. ಅದಕ್ಕೆ ಅವರು LK ಆಡ್ವಾಣಿ ಮತ್ತು BJP ಅವರು ಸಪೋರ್ಟ್ ಮಾಡಿದರು.
ನಮ್ಮವ್ರು ಹೋದ್ರೆ ಒಂದು 8 ಜನ ಎಲ್ ಕೆ ಅಂತ ಹೋಗಿ, ಸರ್ ತಮ್ಗೆ ಗೊತ್ತಿದೆ ನಾವು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀವಿ, ತಮ್ಗೆ ಗೊತ್ತಿದೆ ನಾವು ಆರೋಗ್ಯದ ಕಡೆ ಸಮಾಜ ಸೇವೆ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ನೀವು ಯಾಕೆ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡ್ತೀರಿ? ಆಯಾ ಕಮ್ಯುನಿಟಿಯವರು ತಮ್ಮ ಚಿಂತನೆಗಳನ್ನು ತಾವೇ ಮಾಡ್ತಾರೆ. ನಾವು ಈ ಒಂದು ತಿದ್ದುಪಡಿಗೆ ನಿಮಗೆ ನಾವು ಸಪೋರ್ಟ್ ಮಾಡೋದಿಲ್ಲ, ಬೆಂಬಲಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಮುಖದ ಮೇಲೆ ಹೊರಗೆ ಹೇಳಿದ್ರು. ಅದಾದ್ಮೇಲೆ ರಾಜೀವ್ ಗಾಂಧಿ ಅವರು ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ಕಾಲದಲ್ಲಿ. ಅವ್ರ ಹತ್ರ ಹೋದ್ರೆ ಅವರೆಲ್ಲ ಕೇಳಿಸ್ಕೊಂಡು ನಮ್ಮ ನಾಯಕರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅವರಲ್ಲಿಗೆ ಸುಮ್ಮನೆ ಬಂದ್ಬಿಟ್ರು. ಅದು ಹಿಂಗೆ ಬಿದ್ದೋಯ್ತು. ಆದ್ರೆ ಮೊನ್ನೆ ಯಾರೋ ಒಂದು ಎಲೆಕ್ಷನ್ ನಿಂತ್ಕೊಳ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದಾಗ, ಪರಿಶಿಷ್ಟ ಜಾತಿಯಿಂದ ನೀವು ಒಂದು ವೇಳೆ ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿ ಕ್ರೈಸ್ತರು ಅಂದ್ಕೊಂಡಿದ್ರೆ ನಿಮಗೆ SC ಸೌಲಭ್ಯ ಕೊಡಕ್ಕೆ ಆಗೋದಿಲ್ಲ ಆಗ್ತಿದೆ. ನನಗೂ 2 ವರ್ಷದಿಂದ ಗೊತ್ತಾಯ್ತು. ನಾನು ಹೆಚ್ಚು ಗೊತ್ತು, ತಲೆ ಕೆಡಿಸ್ಕೊಟ್ಟಿರಲಿಲ್ಲ. ದೈವ ಸೇವಕರು ಸಪೋರ್ಟ್, ಏನು ಸಪೋರ್ಟ್ ಅಂದ್ರೆ ದುಡ್ಡಿಂದೆ ಅಂತಲ್ಲ, ಏನು ಸಪೋರ್ಟ್ ಮಾಡಬೇಕು ಆ ಸಂದರ್ಭದಲ್ಲಿ ಅವರಿಗೆ ನಾನು ಖುಷಿ ಮಾಡ್ತಾ ಇದ್ದೆ. ಅದು ಒಂದೇನು ಅಂತಂದರೆ, ಅನೇಕ ನಮ್ಮ ಪಾಸ್ಟರ್ಗಳು SC ಸರ್ಟಿಫಿಕೇಟ್ ಸ್ವತಃ ಇಟ್ಕೊಂಡು ಬೈಬಲ್ ಇಟ್ಕೊಂಡು ದೇವ್ರ ವಾಕ್ಯ ಸಾಕ್ತಾ ಇದ್ದಾರೆ. ತಪ್ಪು ಅಂತ ನಾನು ಹೇಳೋದಿಲ್ಲ. ಇದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಡಿಬೇಟ್. ಇದು ಮಾಡಬೇಕಾದ್ರೆ ಕ್ರೈಸ್ತ ಸಮುದಾಯ ಮಾಡಬೇಕಾದ್ರೆ ಇಲ್ಲಿ ಬಂದಿರ್ತಕ್ಕಂಥವು ಯಾರು ಸಾಮಾನ್ಯ ಜನರಲ್ಲ, ನೀವು ದೇವ್ರ ಸೇವಕರಾಗಿ ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ, ಪಾಂಡಿತ್ಯ ಪಡಿಸಿದ್ದೀರಿ. ನಾನು ಹೇಳೋ ಮಾತಿನಲ್ಲಿ ಕಾಂಟ್ರವರ್ಸಿ ಇದೆ ಅಂತ ಕೂಡ ನಿಮ್ಗೆ ಅನಿಸ್ಬೋದು. ಆದರೆ ಪರಿಸ್ಥಿತಿಗಳು ವಿಚಿತ್ರ ಇದೆ. ಇವತ್ತು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತೊಗೊಂಡಿರ್ತಕ್ಕಂಥವ್ರು ನಮ್ಮ ಸಭೆಗೆ ಬಂದು ಅಲ್ಲಿ ವ್ಯವಹಾರಗಳನ್ನು ಮಾಡ್ಕೊಂಡು ಬಂದು ಬೇರೆ ಪಾಸ್ಟ್ ಸ್ಟೇಟ್ ಕಮಿಟಿ ಮೆಂಬರ್ಸ್ಗಿಂತ ಹೆಚ್ಚು ದುಡ್ಡು ಕೊಡ್ತಾನೆ. ಪಾಸ್ಟ್ ಅವರಿಗೆ ಗೌರವ ಕೊಡ್ತಾರೆ, ಬೇರೆಯವರಿಗೆ ಬಡವರಿಗೆ ಗೌರವ ಕೊಡೋದು ಕಡಿಮೆ ಆಗ್ತದೆ, ನ್ಯಾಚುರಲ್. ಆದರೆ ಅದೇ ವ್ಯಕ್ತಿ ಹೋಗಿ ತಾಲೂಕಾ ಪಂಚಾಯತ್ ನಿಲ್ತೀನಿ, MLA ನಿಲ್ತೀನಿ, ಜಿಲ್ಲಾ ಪಂಚಾಯತ್ ನಿಲ್ತೀನಿ ಅಂದರೆ ಅಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯವರು ಅವನಿಗೆ ವಿರೋಧಿಸ್ತಾರೆ. ಸರ್ ಅವರು ಕ್ರಿಶ್ಚಿಯನ್ ಆಗಿದೆ ಸರ್, ಸರ್ಟಿಫಿಕೇಟ್ ತರ್ತೀವಿ ಸರ್, ಅವನು ಇದರಷ್ಟು ನಿಲ್ಲಕ್ಕಿಲ್ಲ ಅಂತ. ಆದರೆ ನಮ್ಮವ್ರು ಏನು ಮಾಡಲಿ ಸರ್, ಇವು ನಮ್ಮವ್ರು ಸರ್ ಸುಮ್ಮನೆ ಹಾಕ್ಕೋತೀವಿ. ಅವನು ನಮ್ಮನ್ನು ಕೇಳಿರೋದಿಲ್ಲ. ಆಮೇಲೆ ನನ್ನ ಫ್ರೆಂಡ್ ರೀ, ನಮ್ಮೂರವ್ರಿ, ನಮ್ಮವ್ರಿ, ನಿಮ್ಮವ್ರಲ್ಲಿ ಈಸಿ ಕ್ರಿಶ್ಚಿಯನ್? ನೋ ಸರ್, ನಾನು ಮಾದಿಗ ಸರ್, ನಾನು ಬಲಿಯ ಸರ್, ನಾನು ಲಮಣಿ ಸರ್, ಅದೇ ಸರ್. ನನಗೆ ಗೊತ್ತಿಲ್ಲ ಈಗ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅಂತಂದರೆ ಈ ಸಬ್ಜೆಕ್ಟ್ ಆಫ್ ಆಕ್ಷನ್ ಡಿಸ್ಕಸ್ ಇನ್ ಕೋರ್ಸ್ ಆಫ್ ಟೈಮ್. ಆದ್ದರಿಂದ ನೀವು ಇವುಗಳ ಬಗ್ಗೆ ಕೂಡ ಚಿಂತನೆ ಮಾಡ್ತಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು. ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಜಾಗೃತರಾಗಲಿ. ನಾನು ಆಗಲೇ ಹೇಳ್ತಾ ಇದ್ದೆ, ತಿಮ್ಮೋತಿ ಅವರನ್ನು ಉಲ್ಲೇಖಿಸಿ, ಎಲ್ಲೇರಿ ಅಂತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಕ್ರೈಸ್ತರು ಇಡೀ ಯಾದಗಿರಿ ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ ಎಷ್ಟು ದೊಡ್ಡದು ಸಭೆ ಇತ್ತಲ್ಲ, ಅಲ್ಲಿ ಇರ್ತಕ್ಕಂಥವ್ರು ಕ್ರೈಸ್ತರೆಂಬುದಾಗಿ ಹೇಳಿ ಅವರೆಲ್ಲರೂ ಚೆನ್ನಾಗಿ ಕಲ್ತರು. ಅನೇಕರು ಫಾರಿನ್ ಹೋದರು, ಇತ್ಯಾದಿ ಕ್ರೈಸ್ತರಲ್ಲಿ ಹೋದರು. ಇವತ್ತು ನಾನು ಕೇಳತಕ್ಕಂಥ ಪ್ರಶ್ನೆ ಏನಂದರೆ, SC ಸರ್ಟಿಫಿಕೇಟ್ ತೊಗೊಂಡಂಥವ್ರಿಗೆ ಕೆಲವು ಮಕ್ಕಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸೈಡ್ ಸಿಕ್ಕಿರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ಎಷ್ಟು ಮಂದಿ ತಹಸೀಲ್ದಾರ್ಗಳಾದರು, ಎಷ್ಟು ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು, ಯಾರ್ಯಾರು ಗೌರ್ಮೆಂಟ್ ಪೋಸ್ಟ್ ಇತ್ತು ದೊಡ್ಡದು ಕೊಡ್ತಿರಲ್ಲ, ಆ ಚರ್ಚೆ ಬರ್ತಾ ಇಲ್ಲ. ಯಾಕಂದ್ರೆ ಗೊತ್ತಾಯ್ತು ಅಂದ್ರೆ ನಾನು SC ಇದ್ದವನು ಕ್ರಿಶ್ಚಿಯನ್ ಆಗಿ ಚರ್ಚೆಗೆ ಬರ್ತೀರಂದ್ರೆ ಅವ್ರು ಯಾರು ಬರಕ್ತಾ ಇರಲಿಲ್ಲ. ಸರ್ಟಿಫಿಕೇಟ್ ತೊಗೊಂಡು ಅವ್ರ ಅಪ್ಪ ಬರ್ತಾರೆ, ಅವ್ರ ಅಪ್ಪನೂ ಕಡಿಮೆ ಮಾಡಿ ಕೊಡ್ತಾ ಇದ್ದಾರೆ ಬರೋದನ್ನ. ಆದ್ದರಿಂದ ನೀವು ಏನು ಇದ್ರ ಬಗ್ಗೆ ಯೋಚನೆ ಮಾಡ್ತೀರೋ ಚಿಂತನೆ ಮಾಡಿ, ಡಿಬೇಟ್ ಮಾಡಿ. ಆ ಸಂದರ್ಭದಲ್ಲಿ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ನಾನು. ಮತ್ತು ನಮ್ಮ ಕ್ರೈಸ್ತರಲ್ಲಿ ನಾಯಕತ್ವದ ಕೊರತೆ ಇದೆ. ಪಾಸ್ಟ್ಗಳಲ್ಲಿ, ಸಭಾಪಾಲಕರಲ್ಲಿ ಕೂಡ ಮುಗಿಸ್ತೀನಮ್ಮ, ನೀನು ನಿಂತ್ಬಿಟ್ಟಿದ್ದು ನನಗೆ ಗೊತ್ತಿದೆ. ಯಾಕಂದರೆ ಕೆಲವು ವಿಷಯಗಳನ್ನ ಹೇಳ್ತೀನಿ. ನಾವು ಹೃದಯದಲ್ಲಿ, ಮೈಂಡಲ್ಲಿ ಹೋಗಲಿ ಬಿಡಲಿ, ಐ ವಾಂಟ್ ಟು ಟೆಲ್ ದೆಮ್. ಏನಂತಂದರೆ, ಪಾಸ್ಟ್ಗಳಾದಂತೂ ಜಿಲ್ಲಾ ಮಟ್ಟದಲ್ಲಿ ಯಾರೋ ಒಂದು ಮಾಸ್ಟರ್ಸ್ ಫೆಲೋಶಿಪ್ ಅಂತ ನಾನೇ ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡಿದಂಥವ್ರು. ಮಾಸ್ಟರ್ಸ್ ಫೆಲೋಶಿಪ್ನಲ್ಲಿ ಇವ್ರು ನಮ್ಮ ಅಧ್ಯಕ್ಷರಾದಂದರೆ 2-3 ವರ್ಷದೊಳಗೆ ಇವ್ರು ಚೆನ್ನಾಗಿಲ್ಲ ಅಂತ ನಾನೇ ಅಧ್ಯಕ್ಷ ಆಗಬೇಕಲ್ಲ, ಇವ್ರು ತೆಗೆಸಿ ಇನ್ನೊಬ್ರು ಆಗಬೇಕಲ್ಲ. ಒಂದೇ ಊರಲ್ಲಿ ಗುಲ್ಬರ್ಗದಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ 12ನೇ ತಾರೀಕು ಡಿಸೆಂಬರ್ ಹೋದ ವರ್ಷ ಮಾಡ್ತೀನಿ ಅಂತ ಅಲ್ಲಿ ಲೋಕಲ್ ಕ್ಯಾಥಲಿಕ್ ಬಿಷಪ್ ಎಲ್ಲ ಸಭೆಗಳನ್ನು ಸೇರಿಸಿದಾಗ 17ನೇ ತಾರೀಕು ನಾವು ಬೀದರ್ ಸೆಪ್ರೇಟ್ ಮಾಡಬೇಕಂತ ಸೇಮ್ ಟೈಮ್ ಸೇಮ್ ಇರುತ್ತೆ. ಇಂಥದ್ದು ಆಗಬಾರ್ದು, ಜೊತೆ ಸೇವೆ ಮಾಡುತ್ತೆ. ನಮ್ಮ ಶಕ್ತಿ ಪ್ರದರ್ಶನ ಆಗ್ತಾ ಇಲ್ಲ. ಇವತ್ತು ಏನಾಗಿದೆ, ಒಂದು ಮಾತು ಕಳಿಸಿ ನಾನು ಮುಗಿಸ್ತೀನಮ್ಮ. ಏನು ಗೊತ್ತಾ, ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ದೊರೆ, ಬೆಂಗಳೂರಿರ್ತಕ್ಕಂಥ ಇನ್ನೊಬ್ಬ ದೊಡ್ಡವರು. ನಾನು ಬೆಂಗಳೂರಿರ್ತಕ್ಕಂಥ ಒಬ್ಬ ಪ್ರಮುಖ, ಒಬ್ಬ ಜವಾಬ್ದಾರಿತ ವ್ಯಕ್ತಿ ಅದು ಹೇಳಿದೆ, ಸಾಹೇಬ್ರೆ, ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 3-4 ಲಕ್ಷ ಜನ ಕ್ರೈಸ್ತರಿದ್ದಾರೆ.
ಕ್ರೈಸ್ತರಿಗೆ MSc ಕೋರ್ಸ್ ಕೊಟ್ಟಿಲ್ಲ. ದಯವಿಟ್ಟು ನಂದು ವಯಸ್ಸಾಗ್ತಾ ಬಂತು, ನನಗೊಂದು ಅವಕಾಶ ಕೊಡ್ರಿ, ಮುಂದೆ ನಾನು ಕೇಳೋದಿಲ್ಲ ಅಂದರೆ ನಾನು ಇದೇ ಥರ ಮಾತಾಡ್ತಾ ಮುಖ ತಿಳಿಸಿ ಏನಂತ ಅಲ್ಲಿ ಅಷ್ಟು ಜನ ಎಲ್ಲಿದ್ದಾರೆ ಅಂತ ಲೆಕ್ಕ ಹಾಕ್ರಿ. ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಎಲ್ಲಿದ್ದೀವಿ, ಎಷ್ಟು ಜನ ಇದ್ದೀವಿ ಅಂತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಇರ್ತದೆ. ಇವತ್ತೇನು ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ, ಡೆಲ್ಲಿಯಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಏನಂತಂದ್ರೆ ಕ್ರೈಸ್ತರಿಗೆ ಓನ್ಲಿ 2%, ಕನ್ನಡ 2%, ವಿ ಆರ್ ನಾಟ್ ಇನ್ಕ್ರೀಸ್, ದೇರ್ ಇಸ್ ನೋ ಕನ್ವೆನ್ಷನ್, ಇವೆಲ್ಲ ಹೇಳ್ತಾರೆ. ಅವ್ರಿಗೆ ಏನು ಗೊತ್ತಿದೆ ಗೊತ್ತಾ, ನಿಮ್ಮ ಸರ್ಟಿಫಿಕೇಟ್ SC ಅಂತ ತಗೊಂಡು ನಿಮ್ಮ ಹತ್ರ ಇದಾರಲ್ಲ, ಅವ್ರು ಬಿಟ್ಟರೆ ನೀವೇನಂದ್ರಿ 1% ಮಂದಿ ಇದ್ದೀರಿ. ಅರೆ ಬಿಡ್ರಿ, ನಿಮ್ಗೆ ನಾವು ಸಪೋರ್ಟ್ ಮಾಡಿದ್ರೆ ಅಷ್ಟೇ ಬಿಟ್ಟರೆ ಹೆಂಗೂ ನಮ್ಗೆ ಸಪೋರ್ಟ್ ನಾವು ಓಟಿಗೆ ಹಾಕಿ ಹಾಕ್ತೀರಿ. ಉಳಿದುವಂತೂ SC ಇದ್ದವರು ನಮ್ಗೆ ಹಾಕಿ ಹಾಕ್ತಾರೆ. ಈ ಭಾವನೆಯನ್ನ ದೂರಪಡಿಸಲಿಕ್ಕೆ ಶಿರೋಮಣಿ ಏನೋ ಒಂದು ತಂತ್ರಗಾರಿಕೆ ಮಾಡ್ಬೇಕಂತ ನನ್ನ ಎಲ್ಲಿವರೆಗೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಲ್ಲಿವರೆಗೆ ನಮಗೆ ಈ ದೇಶದಲ್ಲಿ ರಕ್ಷಣೆ ಯಾವುದೇ ಇದ್ದಿದ್ದಿಲ್ಲ. ದೇವರ ರಕ್ಷಣೆ ಅಂತಾರೆ. ದೇವ್ರು ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಸ್ಕೂಟರ್ ಮೇಲೆ ಹೋಗ್ತಾ ಇರ್ತೀವಿ, ನಾವು ರಾಂಗ್ ಸೈಡ್ ಹೋಗ್ತಿರ್ತೀವಿ ಅಂತ ತಲೆ ಮುಗಿಸ್ಬಿಡ್ತೀವಿ. ಎದುರಿಗೆ ಬಂದು ಕಾರಣವನ್ನು ಓಡಿಸ್ಬೇಕು, ಇನ್ನೊಬ್ಬ ಬಂದು ಅವನು ಬೈಕ್ ಒಂದು ಮಾಡ್ಕೊಂಡು ಬ್ರೇಕ್ ಹೊಡಿತಾರೆ, ಹೆಂಗೆ ಬಂದ್ಬಿಟ್ಟೆ ನಾನು ಖುಷಿ ಇದ್ದೀರೋ ಆ ಖುಷಿ ಅಂತ ಖುಷಿ ಇಲ್ಲ. ದೇವರನ್ನು ಸಹಾಯ ಮಾಡ್ತಾ ನೋಡೋ ಇಲ್ಲ ಅಂತಲ್ಲ. ಆದ್ದರಿಂದ ಇಂಥದ್ರ ಬಗ್ಗೆ ನೀವು ಚಿಂತನೆ ಮಾಡಿರ್ತಕ್ಕಂಥ ಮಾತನ್ನು ಹೇಳಿ, ಮತ್ತು ನಮ್ಮ ಸರ್ಕಾರ ಈಗಿರ್ತಕ್ಕಂಥ ಸರ್ಕಾರ ಕ್ರೈಸ್ತರಿಗೆ ಯಾವ ಸೌಲಭ್ಯಗಳನ್ನು ಕೊಟ್ಟಿದೆ, ನಾವು ಯಾವ ರೀತಿ ಪಡಿಬೇಕು, ಸೌಲಭ್ಯಗಳು ಕೊಟ್ಟಿದ್ದಿದ್ರೆ ಯಾವ ರೀತಿ ಕೇಳಬೇಕು. ಇವತ್ತು ಮುಸಲ್ಮಾನರು ಬಹಳ ಜೋರಾಗಿ ಕಮಾಂಡಿಂಗ್ ಪೊಸಿಷನ್ ಇರ್ತಾರೆ. 17% ಇದ್ದೀವಿ ನಾವು, 16 ಇದ್ದೀವಿ, 17 ಇದ್ದೀವಿ ಅಂತ ಹೇಳಿ ನಮ್ಮ ಓಟ್ಗಳಿಂದ ಇಂತಿಂಥ ಕಡೆ ಆರಿಸ್ಕೊಂಡ್ರು. ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಾವು ಕ್ರೈಸ್ತರು ಓಟ್ ಹಾಕಿದ್ದೀವಿ ಅಂತ ಹೇಳಿದ್ರೆ ಅವರು ಯಾರು ರಾಜಕೀಯ ಪಕ್ಷದವರು ನಮ್ಮನ್ನು ಗಣನೆಗೆ ತಗೊಳ್ಳೋಕೆ ತಯಾರಿಲ್ಲ. ಆದ್ದರಿಂದ ಇದರ ಬಗ್ಗೆ ಕೂಡ ನೀವು ಚಿಂತನೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ನಿಮ್ಮ ಸಭೆಯಲ್ಲಿ ಇಲ್ಲದೇ ಇದ್ದರೆ, ಅಕ್ಕಪಕ್ಕ ಸಭೆಯಲ್ಲಿದ್ದರೆ, ಜಿಲ್ಲೆಯಲ್ಲಿದ್ದರೆ, ತಾಲೂಕದಲ್ಲಿ ಪ್ರಮುಖರಾಗಿದ್ದರೆ, ಯಾರಾದರೂ ಅದೇ ಪರ್ಸನ್ಸ್ ಇದ್ದರೆ ಅವ್ರಿಗೆ ಸಪೋರ್ಟ್ ಮಾಡಿ. ನೀವೇ ಲೀಡರ್. ನೀವು ತಾಲೂಕು ಪಂಚಾಯತ್ ನಿಂದಿರ್ತೀರಾ, ಜಿಲ್ಲಾ ಪಂಚಾಯತ್ ನಿಂದಿರ್ತೀರಾ? ನೀವು ಇಲ್ಲ. ನೀವು ಸ್ವಾರ್ಥ ಸೇವೆ ಮಾಡಿ ನೀವು ಲೀಡರ್ಗಳನ್ನು ತಯಾರು ಮಾಡಿರಿ. ಲೀಡರ್ಶಿಪ್ ಕೊರತೆ ಇದೆ ಇಲ್ಲಿ. ಇವತ್ತು ಭಾಸ್ಕರ್ ಬಾಬು ಒದ್ದಾಡ್ತಾ ಇದ್ದಾರೆ ಕಳೆದ ಒಂದು 35 ವರ್ಷದಿಂದ. ಅವರಿಗೆ ಆರೋಗ್ಯ ಕೊಡೋದು ಅಷ್ಟೇ ಅಲ್ಲ, ದೇವರೇ ಅವರಿಗೂ ರಾಜಕೀಯ ಸ್ಥಾನಮಾನಗಳು ಬೇಕಂತಕ್ಕಂಥ ಮಾತುಗಳು ಒಂದು ದುಡ್ಡು ಹಂಚಿದ ಬಗ್ಗೆ ಅಂದರೆ ನಾವು ಪ್ಲೇನ್ ಅಲ್ಲ, ಟ್ರೈನ್ ಹಿಡಿದು ಬರ್ತೀವೋ, ಕಾರ್ ತೊಗೊಂಡು ಬರ್ತೀವೋ, ಬಂದೇ ಬರ್ತೀವಿ. ಅದು ನಮ್ಮವ್ರು ಯಾರಾದರೂ ರಾಜಕೀಯವಾಗಿ ಮುಖಂಡರು ಮೇಲೆ ಒಬ್ಬರು MLA ಆಗಲಿ, ಯಾರಿದ್ದಾರೆ ಹೇಳಿ, ನಮ್ಮದು ಯಾವ MLA ಬಾಗಿಲು ಹೋಗಿದ್ದಾರಣ, ಯಾವ MLC ಮನೆಗೆ ಹೋಗಿ ಬಂದಿರೋಣ, ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಕಲ್ಪನೆ ಇಲ್ಲ. ಯಾಕಂದರೆ ದೇವರು ನಂಬ್ಕೊಂಡಂಥವ್ರು, ದೇವರು ನಿಮ್ಮ ಅದ್ಭುತವಾಗಿ ನಡೆಸಿದ್ದಾನೆ ಅಂತೇಳಿ. ಆದರೆ ರಾಜಕೀಯ ನಮ್ಮ ಬೆಂಬಲ ಇಲ್ಲದೆ ಇದ್ದರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ, ನಮ್ಮ ಸಭೆಗಳಿಗೆ ಭವಿಷ್ಯ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕ್ರೈಸ್ತರಿಗೆ ಚರ್ಚ್ಗಳು ಕಟ್ಟಲಿಕ್ಕೆ, ಸಮಾಜ ಕಲ್ಯಾಣ ಸಮುದಾಯ ಭವನ ಕಟ್ಟಲಿಕ್ಕೆ ಸರ್ಕಾರ ದುಡ್ಡಿದೆ ಅಂತ ಹೇಳಿದ್ರೆ ಅಲ್ಲೇ ದುಡ್ಡುಗಳು ಕೇಳ್ತಾ ಇದ್ದಾರೆ, ದುಡ್ಡುಗಳು ಸ್ಯಾಕ್ಷನ್ ಆಗ್ತಾ ಇದ್ದಾರೆ. ಅದು ಕೊಡೋದಿಲ್ಲ ಅಂತಂದ್ರೆ ಏನು ಮಾಡ್ತಾ ಇದ್ದಾರೆ ನೀವು? ಕೊಡೋಕೆ ಬರೋದಿಲ್ಲ ಅಂತ ಹೇಳಿ UP ಅವ್ರು ಹೇಳಿಬಿಟ್ಟಿದ್ದಾರೆ. ಆಗಲೇ ಈ ದೇಶದಲ್ಲಿ ಕ್ರೈಸ್ತರ ಮೇಲೆ ಹಲ್ಲೆಗಳು ಬಹಳ ಆಗಿದ್ದಾವೆ, ಸುಮಾರು 700 ಹಲ್ಲೆಗಳಾಗಿದ್ದಾವೆ ಅಂತ UPಯಲ್ಲಿ ಬಹಳ ಆಗಿದೆ. ಯಾರಾದರೂ ಬೈಕ್ ಹಿಡಿದ್ರೆ ಅಂಥವ್ರು ಜೈಲಲ್ಲಿ ಹಾಕಿಬಿಡ್ತೀವಿ ಅಂತಕ್ಕಂಥ UP ಪ್ರಧಾನ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದನ್ನ ಬಚಾಯಿಸ್ಕೊಂಡು ಯಾವ ರೀತಿ ಇರ್ಬೋದು. ಕೊನೆಯ ಒಂದೆರಡು ಮಾತು ಏನು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಪಾಕೆಟ್ ಡೈರಿಯಲ್ಲಿ, ನಿಮ್ಮ ಮನೆಯಲ್ಲಿ 2-3 ವಿಷಯಗಳಿರಲಿ. ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ನಂಬರು, ಹೋಬಳಿ ಇರ್ತಂದ್ರೆ ಅಲ್ಲಿ ನಂಬರು, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ನಂಬರು, ತಾಲೂಕಾದವ್ರು ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ರೆ ಡಿಸ್ಟ್ರಿಕ್ಟ್ SP-ದು, DC-ದು, AC-ದು ಇವೆಲ್ಲ ನಂಬರ್ಗಳಿರಲಿ. ನಿಮ್ಮನ್ನು ಯಾರಾದರೂ ಒಂದು ಪೊಲೀಸ್ ಸ್ಟೇಷನ್ ಕರೀತಾರೆ ಅಂತ ಹೇಳಿದ್ರೆ ಏಕದಮ್ ಏಕಾಏಕಿ ಓಡಿ ಹೋಗ್ಬೇಡ್ರಿ, ಬರ್ತೀನಿ ಹೋಗ್ರಿ. ನೀವು ಕಳ್ತನ ಮಾಡಿದವರಲ್ಲ, ಮತ್ತೊಂದು ಮಾಡಿದವರಲ್ಲ, ನಿಮ್ಮ ಸಭಿಕರನ್ನ ಕರೆಸ್ಕೊಂಡು ಒಂದು ಟೈಮ್ ತೊಗೊಂಡು ಅಲ್ಲಿ ಹೋಗ್ರಿ. ನೀವು ಎಲ್ಲಿಯಾದ್ರೂ ಹೋಗಿ ಒಳಗೆ ಹಾಕಿದ್ರಪ್ಪ ಅಂದರೆ ಯಾರು ಕೇಳಾರ್ದಂಗೆ ಇರ್ತದೆ. ಅದರಿಂದ ಈ ಕೆಲಸಗಳು ಮಾಡೋದಷ್ಟೇ ಅಲ್ಲ, ಪತ್ರಿಕೆಗಳು ಓದ್ತಾ ಇದ್ದೀವಿ, ಬರೀ TV ಸೀರಿಯಲ್ ನಾವು ಇಡೀ ಮನೆಯವ್ರು ನೋಡ್ತಿರ್ಬೋದು. ಆದರೆ ಒಂದು ಸಲ ನೀವು ಸೀರಿಯಲ್ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ದೇಶದಲ್ಲಿ ಏನು ನಡೀತಾ ಇದೆ ಒಂದು ಅರ್ಧ ಗಂಟೆ TV ನೋಡ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಎಜುಕೇಟ್ ಆಗ್ತಿತ್ತು ಅಂತಂದರೆ ಯಾವ ಮೀಡಿಯಮಲ್ಲಿ ಓದ್ತಾರೆ ಮಕ್ಕಳು ನನಗೆ ಗೊತ್ತಿಲ್ಲ. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ 1 ಪೇಪರು 2 ಪೇಪರ್ ಯಾವ ಸೂಕ್ತ ಅಂತದ್ದು. ನಾವು ಕ್ರೈಸ್ತರ ತಕ್ಷಣವೇ ನಮ್ಮ ಮಾತೃಭಾಷೆ ಗೊತ್ತು. ನನ್ನ ಮಾತೃಭಾಷೆ ಕನ್ನಡ.
ಕನ್ನಡ ಮಾಧ್ಯಮದಲ್ಲಿ ಓದಿರ್ತವ್ರು, ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರು, ಕನ್ನಡದ ಬಗ್ಗೆ ಎಲ್ಲಿಲ್ಲದ ಅಭಿಮಾನ ಇದೆ. ಒಂದ್ಸಲ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಏನ್ ಕನ್ನಡ ಕನ್ನಡ ಅಂತ ಹೇಳಿ ನನ್ನ ಕನ್ನಡ ಅಭಿಮಾನಿ, ಬಹಳ ನಿಮ್ಗಿಂತ ಅಭಿಮಾನಿ ಇದೆ. ನನ್ನ ಕಟ್ಟುಗಳನ್ನು ನೋಡ್ರಿ, ಸಂಖ್ಯೆಗಳನ್ನ ಕೂಡ ಕನ್ನಡದ ಹಾಕಿದ್ದೀನಿ ಅಂತ ಕೂತ್ಬಿಟ್ಟ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಒಬ್ಬ ಮಲಯಾಳಿ ಇದ್ದಿರ್ಬೋದು, ಬೇರೆ ಭಾಷೆ ಅಂತ, ಒಬ್ಬ ಮಲಯಾಳಿ ಆಗಿರ್ಬೋದು, ಒಬ್ಬರು ತಮಿಳ್ನವರಾಗಿರ್ಬೋದು, ಒಬ್ಬರು ತೆಲುಗಿನವರಾಗಿರ್ಬೋದು. ಅಯ್ಯ అది మన మాతృభాష కదా. సో మొదట ವಿನೋದಿಟ್ಟು ಕಲ್ಚರ್ ಕನ್ನಡದಲ್ಲಿ ನಾವು ಅವ್ರ ಭಾಷೆ ಕಲ್ತು ಅವರಿಗೆ ಪ್ಲೀಸ್ ಮಾಡಿ ನಾವು ಇದು ಕುಡಿತಾ ಇದ್ದೇವೆ. ಕನ್ನಡದಲ್ಲಿ ಕೆಚ್ಚರೇ ಇರಲಿ, ಕನ್ನಡದಲ್ಲಿ ಕನ್ನಡ ಸೇವಕ ತಯಾರು ಮಾಡ್ರಿ. ಯಾವನ ಬಂದೆ ನನ್ನ ಮನೆಗೆ ಬರ್ತಾ ಇದೆ, 18 years ಹೊರಟಲ್ಲಿ ಡೆಪ್ಟಿ ಚೇರ್ಮನ್ ಇದ್ದಾಗ, ಚೇರ್ಮನ್ ಆಗ್ತಿದ್ದು ಮುಂಚೆ ಭಾಳ ಬಂದು ಏನು ಹೋಗಿದ್ದು ನೋಡಿ ಎನ್ಕರೇಜ್ ಮಾಡಿದ್ರೆ ಬಾ ಅಂತ ಹೇಳಿ ಮೊನ್ನೆ ಒಂದು ಪರತೆ ಮಾಡ್ಸ್ಕೊಂಡು ಕಾಣಿಕೆ ಕೊಟ್ಟೆ. 2ನೇ ಸಲ ಬಂದ, 3ನೇ ಸಲಕ್ಕೆ ಒಂದು ಈ ಹುಡುಗಿಯನ್ನ ನಡ್ಕೊಂಡು ಬಂದ. ನಾನು ಕೊಡಕ್ಕಾಗೋದಿಲ್ಲಪ್ಪ, ಈಗ ಹೋಗೋಲ್ಲೇ ಅಂತ ಕಳಿಸ್ಕೊಂಡು ಎಲ್ಲೊಂದು ಗೊತ್ತಿಲ್ಲ ನನಗೆ. ಕನ್ನಡ ಹುಡುಗರು ಸ್ವಲ್ಪ ತಯಾರು ಮಾಡಿ, ಹುಡುಗರನ್ನ ದೇವ ಸ್ವಾರ್ಥ ಸೇವಕರ ತಯಾರು ಅಂತ ಹೇಳಿ ಇವತ್ತು ಈ ಮೊದಲು ಭಾಳ ಮಾತಾಡಿದೆ, 1 ಗಂಟೆ 1/4 ಗಂಟೆ. ಅಯ್ಯ ಒಂದು ಮಾತು ಕವಿತಾ ಒಂದು ಮಾತಾಡೋದು ಏನು ಗೊತ್ತಾ, ಅಧ್ಯಕ್ಷರು ಬರಲಿಕ್ಕಿದ್ದಾರೆ, ಅಲ್ಲಿವರೆಗೂ ಸ್ವಲ್ಪ ಮಾತಾಡಿರೋದಕ್ಕೆ ನನಗೂ ಸ್ವಲ್ಪ ರಾಜಕೀಯ ಸಾಮಾಜಿಕ ಸ್ವಲ್ಪ ಸಾಂಸ್ಕೃತಿಕ ಮಾತುಗಳು ಆಡಬೇಕಾಗಿತ್ತು. ಆಡಿದಿನ ತಪ್ಪು ತಿಳ್ಕೊಬೇಡ್ರಿ, ನಿಮ್ಗೆ ಭಾಳ ಪುಸ್ತಕ ಆಯಿತು, ದಯವಿಟ್ಟು ಕ್ಷಮಿಸಿರಿ. ಕರ್ನಾಟಕ ಕ್ರೈಸ್ತ ರತ್ನ ಪ್ರಶಸ್ತಿ ಪಡೀಲಿಕ್ಕಿರ್ತಕ್ಕಂಥ ಎಲ್ಲರಿಗೂ ನಾನು ತುಂಬು ಹೃದಯದ ಅಭಿನಂದನೆಗಳು. ದೇವರ ಆಶೀರ್ವದಿಸಿ, ಅದು ನಿಮ್ಮ ಸೇವೆಗೆ ಸ್ಫೂರ್ತಿದಾಯಕವಾಗಿರಲಿ ಮತ್ತು ಇದರ ಸಂಸ್ಥಾಪಕ ಅಧ್ಯಕ್ಷರಿಗೆ ಆರೋಗ್ಯಕ್ಕಾಗಿ, ಅವ್ರಿಗೆ ದೀರ್ಘಾಯುಷ್ಯಕ್ಕಾಗಿ, ಅವ್ರಿಗೆ ಅನೇಕ ಒಳ್ಳೆಯ ಕಾರ್ಯಗಳು ಜರುಗಿ ಬರಲಿ ಅಂತಕ್ಕಂಥ ಪ್ರಾರ್ಥನೆ ನಿಮ್ಮ ದೈನಂದಿನ ಕುಟುಂಬ ಪ್ರಾರ್ಥನೆಯಲ್ಲಿ ವ್ಯಕ್ತಿಗತ ಪ್ರಾರ್ಥನೆ ಇರಲಿ ಅಂತಕ್ಕಂಥ ಮಾತು ಹೇಳಿ ಅಯ್ಯ ನನಗೆ ಬಂದು ಸ್ವಲ್ಪ ಮಾತಾಡಿದೆ ಅಂತ ಹೇಳಿದ್ದೀನಿ. ಭಾಳ ಥ್ಯಾಂಕ್ಸ್ ನಿಮಗೆ. ಸ್ವಲ್ಪ ಹೆಚ್ಚು ಮಾತಾಡಿದೆ, ಅನಿವಾರ್ಯವಾಗಿ ನಾನು ಅನಿಸಿದ್ದು ನನಗೆ. ನಿಮ್ಗೆ ಭಾಳ ಥ್ಯಾಂಕ್ಸ್ ನೀವು ಈ ಆಪರ್ಚುನಿಟಿ ಒಂದು ಅವಕಾಶ ಕೊಟ್ಟು ಮಾತಾಡಿ ಹೇಳಿದ್ದಕ್ಕೆ ನಾನು ಅವರಿಗೆ ವಂದಿಸಿ ಎಲ್ಲರಿಗೂ ನಮಸ್ಕಾರ. ಜೈ ಕೃಷ್ಣ. ಇಂದಿರಾ ಗಾಂಧಿ ಇದರಿಂದ ಹೇಳ್ತಾ ಇದ್ದಕ್ಕೆ ಇಲ್ಲಿ ಕೋರ್ಟಿಂದ ನಮ್ಮ ಹತ್ರ ಇಲ್ಲಿ ಶಿರೋಮಣಿ ಕುಂತಿದ್ದಕ್ಕೆ ನಾನು ಜೋಶ್ ಬಂತು. ನಮ್ಮ ಹತ್ರ ಬೀದರ್ ಅಷ್ಟೇ ಅಲ್ಲ, ಗುಲ್ಬರ್ಗ ಬೀದರ್ ಆ ಕಡೆ ಏನು ಅಂತಾರಂದರೆ ಕೆಲವರು ಜೈ ಇಂದ್ರಿ ಅಂತ, ಬೇರೆಯವರು ಅಂತಾರೆ ಜೈ ಭೀಮ್ ಅಂತಂತಾರೆ, ನಮ್ಮ ಹತ್ರ ಜೈ ಕೃಷ್ಣ ಅಂತಾರೆ. ಹೌದಿಲ್ರಿ? ಜೈ ಕೃಷ್ಣ, ಜೈ ಕೃಷ್ಣ, ಜೈ ಕೃಷ್ಣ, ಜೈ ಭೀಮ್. ಥ್ಯಾಂಕ್ಸ್ ಮೇಯರ್. ಸಭಾಪತಿಗಳು ದೀರ್ಘವಾಗಿ ತಮ್ಮ ಭಾಷಣದಲ್ಲಿ ಎಲ್ಲವನ್ನೂ ತಿಳಿಸಿಕೊಟ್ಟಿರುವುದರಿಂದ ಕರ್ನಾಟಕದ ಮೂಲೆಗಳಿಂದ ನಿಂದರೆಗಳು ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯನ್ನು ಕ್ಷಮೆ ಕೇಳ್ತೇನೆ. ಆದರೆ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ. ಹಾಗಾಗಿ ಮುಂದೆ ಇರುವಂಥ ಗಣ್ಯರಿಗೆ ನಾನು ಸಮಯವನ್ನು ಕಡಿಮೆ ಕೊಡ್ತಿದ್ದೇನೆ, ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ನಮ್ಮ ಮಧ್ಯದಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಕನ್ಸಲ್ಟೆನ್ಸಿ ಅಬ್ಸರ್ವರ್ ಆಗಿರ್ತಕ್ಕಂಥ ಜೋಬಿ ಅವರು ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ಆಹ್ವಾನಿಸ್ತೇನೆ, ಸ್ವಾಗತ ಕೊಡ್ತೇನೆ. ಹಾಗೂ ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಯು ಕೆ ಶೆಟ್ಟಿ ವರ್ಷ ಕ್ಲಿನಿಕ್ನಿಂದ ನಮ್ಮ ಇಲ್ಲಿಗೆ ಆಗಮಿಸಿ ನಮ್ಮ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಸಮಯದ ಅಭಾವವಿರುವುದರಿಂದ ನಾನು ಈಗ ನಮ್ಮ ಮಧ್ಯದಲ್ಲಿ ಸೆಕ್ರೆಟರಿ ಕೆಪಿಸಿಸಿ ಜಿಸಿ ಕಿರಣ್ ಅವರನ್ನು ಕೇಳ್ಕೊಳ್ತೇನೆ. ಸಂಕ್ಷಿಪ್ತವಾಗಿ ನಮಗಾಗಿ 2 ಮಾತುಗಳನ್ನು ಆಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನೆರೆದಿರತಕ್ಕಂತಹ ಸಭಿಕರಿಗೂ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ